इत्यप्यहेयानि अतिदृशितमो बन्धमोक्षाश्च यस्मात् श्री ब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महन्तम् जन्माद्यस्य यतोऽन्वयादितरतश्चार्तेष्वविघ्नस्वराट् तेने ब्रह्महृदाय आदिकवये मुह्यन्ति यं सूरयाग तेजो वारिवृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतमोऽत्र परमः निर्मत्सराणां सतां वेद्यं वास्तवमत्र वस्तु शिवदम् अपत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यमरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरघो रसिका भुवि भावुकाः मैत्रेय उवाच एवं निशम्य कपिलस्य वचो जनित्री अकर्दमस्य दयिता किल देवहूतिः स्रस्तमोहपटला तमभिप्रणम्य तुष्टाव तत्त्वविषया किल ಸಿದ್ಧಭೂಮಿಂ. ಭಗವಂತನ ಉಪದೇಶವಾಗ್ತಾ ಇದೆ. ಜ್ಞಾನವನ್ನ ಕೊಡುವುದಕ್ಕಾಗಿ ಕೆಲವು ರೂಪಗಳನ್ನು ತಾಳಿದ್ದಾನೆ. ಆ ರೂಪಗಳಲ್ಲಿ ಕಪಿಲ ರೂಪವು ಒಂದು. ವೇದವ್ಯಾಸ, ದತ್ತಾತ್ರೇಯ, ಹಯಗ್ರೀವ, ಕಪಿಲ ಈ ಎಲ್ಲ ರೂಪಗಳು ಜ್ಞಾನಪ್ರದವಾದ ರೂಪಗಳು. ಅದರಲ್ಲಿ ತನ್ನ ತಾಯಿಗೆ ವಿಶೇಷವಾಗಿ ಉಪದೇಶವನ್ನ ಮಾಡಿರುವಂತಹ ರೂಪ ಅದು ಕಪಿಲ ರೂಪ. ಅವನ ಉಪದೇಶವನ್ನ ಮುಕ್ತಾಯ ಮಾಡ್ತಾ ಮೈತ್ರೇಯರು ವಿದುರನಿಗೆ ಈ ಕೊನೆಯ ಅಧ್ಯಾಯ, ತೃತೀಯ ಸ್ಕಂದದ ಕೊನೆಯ ಅಧ್ಯಾಯದಲ್ಲಿ ಆ ಉಪದೇಶ ಏನಾಯಿತು, ಮುಂದೆ ಆ ತಾಯಿಯ ವಿಷಯ ಏನಾಯಿತು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಕಪಿಲಸ್ಯ ವಚಃ ನಿಶಮ್ಯ, ಮಗನ ಮಾತು ಕೇಳಿ ತಾಯಿ ಸ್ರಸ್ತ ಮೋಹ ಪಟಲ, ಎಲ್ಲ ಅಜ್ಞಾನದ ಪಟಲ ಇತ್ತು, ಅದನ್ನು ಕಳೆದುಕೊಂಡಿದ್ದಾಳಂತ. ತಮಭಿಪ್ರಣಮ್ಯ, ಅವನಿಗೆ ನಮಸ್ಕಾರ ಮಾಡಿ ತುಷ್ಟಾವ ಸ್ತೋತ್ರ ಮಾಡಿದ್ಲಂತ. ಹೇಳ್ತಾ ಇರುವಾಗ ಮೈತ್ರೇಯರು ಶಬ್ದ ಆಡುತ್ತಾರೆ. ಕಪಿಲನ ತಾಯಿ ಅಂತ ಇಷ್ಟೇ ಹೇಳಿದರೆ ಮುಗಿದು ಹೋಗ್ತಿತ್ತು. ಏನು ಹೇಳಿದರು? ಕರ್ದಮಸ್ಯ ದಯಿತ ಅಂತಂತಾರೆ. ಮತ್ತೆ ಅದ್ಯಾಕೆ ಬೇಕಾಗಿತ್ತು? ಕರ್ದಮನ ಹೆಂಡತಿ ಅಂತೇನು ಹೇಳೋ ಅವಶ್ಯಕತೆ ಇತ್ತು? ಕರ್ದಮರು ಯಾವಾಗೋ ಸನ್ಯಾಸ ತಗೊಂಡು ಹೋಗಿದ್ರು, ಇನ್ನೇನು ಅವನವರು ಅಂತ ಹೇಳಬೇಕಾಗಿತ್ತು ಅಷ್ಟೇ. ಕರ್ದಮಸ್ಯ ದಯಿತ ಅಂತ ಯಾಕೆ ಹೇಳಬೇಕಾಯಿತು? ಅದಕ್ಕೆ ವಿಜಯಧ್ವಜ ತೀರ್ಥರು ಬರೀತಾರೆ, ಪೂರ್ವಂ ಕರ್ದಮಸ್ಯ ಶುಶ್ರೂಷೆಯ ಕರ್ಷಿತ ತತ್ಪ್ರೀತಿಕರತ್ವಾತ್ ಅಸ್ಯ ದಯಿತ ಪ್ರೇಷ್ಠಾಭೂತ. ಅದು ಕರ್ದಮ ದಯಿತ ಅಲ್ಲ, ಅದು ಕರ್ದಮನ ಸೇವೆ ಮಾಡಿದ್ದಕ್ಕೆ ಕಪಿಲಸ್ಯ ದಯಿತ ಅಂತ ಅರ್ಥ ಮಾಡ್ಕೋಬೇಕಂತ. ಕರ್ದಮರ ಸೇವೆ ಮಾಡಿದ್ಲವಳು, ಗಂಡನ ಸೇವೆ ಮಾಡಿದ್ದಕ್ಕೆ ದೇವರಿಗೆ ಪ್ರೀತಿ ಪಾತ್ರಳಾದ್ಲಂತೆ. ಅದಕ್ಕಾಗಿ ಆ ಶಬ್ದ ಆಡಿದ್ದಾರೆ ಅಂತ ಇಟ್ಕೋಬೇಕು. ಅದು ಹೆಣ್ಮಕ್ಳಿಗೆ ವಿಶೇಷವಾದ ಸಾಧನೆ ಏನು? ನಮ್ಮ ಗಂಡ ಮಾಡುವಂತಹ ಧರ್ಮ ಕಾರ್ಯಗಳಿಗೆ ಸಹಕಾರ ಕೊಡುವುದು, ಅನುಕೂಲ ಮಾಡಿಕೊಡುವುದೇ ಅವ್ರದ್ದು ಧರ್ಮ. ಅದನ್ನು ಪೂರ್ಣ ಪರಿಪಾಲನೆ ಮಾಡಿದ್ದಕ್ಕೆ ಭಗವಂತನ ಪ್ರೀತಿ ಪಾತ್ರಳಾದ್ಲು ಅಂತ ಈಗ ತಿಳಿಸ್ತಾ ಇದ್ದಾರೆ. ಸೇವೆ ಆಗಲೇಬೇಕು. ಆ ಸೇವೆ ಆಗಬೇಕು ಅನ್ನೋ ಉದ್ದೇಶದಿಂದಲೇ ಆ ಶಬ್ದವನ್ನು ಆಡಿದ್ದು. ಪೂರ್ವಂ ಕರ್ದಮಸ್ಯ ಶುಶ್ರೂಷೆಯ ಕರ್ಷಿತ, ಹಿಂದೆ ಕರ್ದಮರ ಸೇವೆಯನ್ನು ಮಾಡಿ ತುಂಬ ಶ್ರಮಪಟ್ಟಿದ್ಲು. ಆ ಶ್ರಮಪಟ್ಟ ಹೆಣ್ಣುಮಗಳು ಇವತ್ತು ಕಪಿಲನಿಗೆ ಪ್ರೀತಿ ಪಾತ್ರಳಾದ್ಲಂತೆ. ಅದಕ್ಕಾಗಿ ಜನಿತ್ರಿ ತಾಯಿಯಾಗಿದ್ದಾಳೆ. ಆಮೇಲೆ ತತ್ವ ವಿಷಯಾಖಿಲ ಸಿದ್ಧಭೂಮಿಂ, ತತ್ವ ವಿಷಯದಲ್ಲಿ ಪರಮಾತ್ಮ, ಜೀವಾತ್ಮ, ಬ್ರಹ್ಮಾಂಡ ಈ ವಿಷಯದಲ್ಲಿ ಯಾರು ಜ್ಞಾನಿಗಳಿದ್ದಾರೆ, ಸಂಖ್ಯಾಚಾರ್ಯರು ಅನ್ನುವರು, ಅವರೆಲ್ಲರಿಗೂ ಇವನು ಭೂಮಿಯಾಗಿದ್ದಾನೆ ಅಂತ ಸ್ತೋತ್ರ ಮಾಡಿ, ಮುಂದೆ ಏನಾಯಿತು? ದೇವಹೂತಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ಲಂತೆ. ಉಪದೇಶ ಪಡೆದುಕೊಂಡ ಮೇಲೆ ಉಪದೇಶ ಮಾಡಿದವನಿಗೆ ಸ್ತೋತ್ರ ಮಾಡುವಂತಹದ್ದು ಇದೊಂದು ಕ್ರಮ. ಗುರುಗಳನ್ನು ಸ್ತೋತ್ರ ಮಾಡಬೇಕಂತೆ. ಏನೋ ಪ್ರತ್ಯಕ್ಷೇ ಗುರವಸ್ತುತ್ಯಾಹ ಅಂತ ಹೇಳ್ತಾರೆ, ಪರೋಕ್ಷೇ ಮಿತ್ರ ಬಾಂಧವಾಹ, ಕಾರ್ಯಾಂತೆ ದಾಸವೃತ್ತಾಶ್ಚ, ಹೆಂಡತಿ ಮತ್ತು ಮಕ್ಕಳನ್ನ ನೈವಸ್ತುತ್ಯಾಹ ಅಂತ ಹೇಳ್ಬಿಡ್ತಾರೆ ಕೊನೆಗೆ ಒಂದು ಮಾತು. ಅದು ಏನು ಅಂದರೆ ಪ್ರತ್ಯಕ್ಷೇ ಗುರವಸ್ತುತ್ಯ, ಗುರುಗಳನ್ನು ಎದುರಿನಲ್ಲೇ ಹೊಗಳಬೇಕು, ಹಿಂದೆ ಯಾರ ಮುಂದೆ ಹೊಗಳಿಕ್ಕೆ ಹೋಗಬಾರ್ದು. ಪರೋಕ್ಷೇ ಮಿತ್ರ ಬಾಂಧವ, ಬಂಧುಗಳು ಹಿಂದವರು, ಹಿಂದೆ ಬೈಯೋರು ಬಹಳ ಮಂದಿ ಇರ್ತಾರೆ, ಹಿಂಗಾಗಿ ಅವ್ರು ಬೈಕೋತಿರ್ತಾರೆ, ನಾವು ಪ್ರತ್ಯೇಕ ಹೊಗಳಬೇಕು.
ಇನ್ನು ಪರೋಕ್ಷೇ ಮಿತ್ರ ಬಾಂಧವ, ಮಿತ್ರ ಮತ್ತು ಬಂಧುಗಳೇನಿದ್ದಾರೆ ಅವರನ್ನ ಹಿಂದೆ ಹೊಗಳಬೇಕು, ಯಾಕಂದ್ರೆ ಅವ್ರಿಗೆ ಸುದ್ದಿ ಮುಡ್ತದೆ. ಆಮೇಲೆ ಇನ್ನು ಕಾರ್ಯಾಂತೆ ದಾಸಭೃತ್ಯಾಶ್ಚ, ಕೆಲಸ ಮುಗಿದ ಮೇಲೆ ಆ ದಾಸರನ್ನ ಭೃತ್ಯರನ್ನ ಹೊಗಳಬೇಕು. ಕೆಲಸ ಶುರುವಾಡೋಕ್ಕಿಂತ ಮೊದಲ ಹೊಗಳಿದ್ರೆ ಕೂತ್ಬಿಡ್ತಾರೆ ಕೆಲಸ ಬಿಟ್ಟವರು, ಅದಕ್ಕೆ ಕೆಲಸ ಹೊಗಳಬೇಕು. ಪುತ್ರಾನೈವ ತಥಾ ಸ್ತ್ರೀಯ ಅಂತ ಹೇಳಿದ್ದಾರೆ. ಹೆಂಡತಿಯನ್ನ ಮಗಳನ್ನ ಎಂದು ಹೊಗಳಬಾರ್ದಂತೆ, ಯಾಕಂದ್ರೆ ಹೊಗಳಿದ್ರಿ ಅಂದ್ರೆ ಎಂದು ಅದಕ್ಕೆ ಅವ್ರು ಹೊಗಳಬಾರ್ದು ಅಂತ ಒಂದು ನಿಯಮ ಮಾಡ್ಯಾರ. ನಂದಲ್ಲದು ಬೈಪಾಟ್ ಮಾಡಿದ್ದು ನಮ್ಮ ಗುರುಗಳು ಹೇಳಿದ್ದು, ಅಂದ್ರೆ ಪಾಠದಾಗ ಹೇಳಿರ್ತಾರೆ, ಹಿಂಗೆ ಕೇಳಿದ್ದೆ ಅಷ್ಟ. ಅದಕ್ಕೆ ಪ್ರತ್ಯಕ್ಷೇ ಗುರುವಸ್ತುತ್ಯ ಸ್ತೋತ್ರ ಮಾಡಿದ್ರು ಪ್ರತ್ಯಕ್ಷವಾಗಿ. ದೇವಹೂತಿರುವಾಚ, ಎಷ್ಟು ಚೆಂದಾಗಿ ಸ್ತೋತ್ರ ಮಾಡ್ತಾಳೆ ಅಂದರೆ ಪ್ರಾಯಶಃ ಎಲ್ಲ ಸಂಗ್ರಹ ಮಾಡಿ ಇದ್ದದ್ದು. ಅಥಾಪ್ಯಯಾಂತೆ ಸಲಿಲೇಶಯಾನಂ ಭೂತೇಂದ್ರಿಯಾತ್ಮರ್ಥಮಯಂ ವಪುಸ್ತೆ ಗುಣಪ್ರವಾಹಂ ಸದಶೇಷ ಬೀಜಂ ದಧ್ಯೌ ಸ್ವಯಂ ಯಜ್ಜಠರಾಬ್ಜಜಾತಃ. ಅಪ್ಯಯಾಂತೆ, ಪ್ರಳಯ ಕಾಲ ಬಂದಾಗ ಸಲಿಲೇಶಯಾನಂ, ಆ ನೀರಿನಲ್ಲಿ ಮಲಗಿ ಹೊರಟಿದ್ದೀಯಲ್ಲಪ್ಪ, ಎಂಥದ್ದದು. ಭೂತೇಂದ್ರಿಯಾತ್ಮಾರ್ಥಮಯಂ, ಎಲ್ಲ ಪಂಚಭೂತಗಳಿಂದ ಇಂದ್ರಿಯಗಳಿಂದ, ಇಂದ್ರಿಯಗಳಿಗೆ ವಿಷಯವಾದ ಪಂಚತನ್ಮಾತ್ರಗಳಿಂದಲೂ ಕೂಡ ಶ್ರೇಷ್ಠವಾಗಿರುವಂತಹ ತೇ ವಪುಹು, ನಿನ್ನ ದೇಹ ಅದು ಅಪ್ರಾಕೃತವಾದ ದೇಹ. ಗುಣ ಪ್ರವಾಹಂ, ನಿನ್ನ ದೇಹದಲ್ಲಿ ಗುಣಗಳ ಪ್ರವಾಹವೇ ಇದೆ. ಏನೋ ಒಂದೋ ಎರಡೋ ಗುಣ ಇದ್ರೆ ಎಣಿಸ್ಬಹುದು, ಪ್ರವಾಹ ಬರ್ತಾ ಇದ್ರೆ ಏನು ಎಣಿಸ್ಲಿಕ್ಕೆ ಬರ್ತಾ ಹೇಳೋಣಂತೆ. ಗುಣ ಪ್ರವಾಹಂ ಸದ ಅಶೇಷ ಬೀಜಂ, ಈ ಸತ್ಯಭೂತವಾದ ಈ ಜಗತ್ತಿಗೆ ಬೀಜ ನೀನು. ದದ್ಯೋ ಸ್ವಯಂ ಯಡ್ ಜಠರಾಬ್ಜಜಾತಃ, ಹೀಗೆ ಚಿಂತನೆ ಮಾಡಿದವರು ಯಾರು ಗೊತ್ತಾ? ಸ್ವಯಂ ಜಠರ ಅಬ್ಜಜಾತಃ, ನಿನ್ನ ನಾಭಿಕಮಲದಲ್ಲಿ ಹುಟ್ಟಿದ ಬ್ರಹ್ಮದೇವರಿದ್ದಾರಲ್ಲ, ಅವರೇ ನಿನ್ನನ್ನು ಹೀಗೆ ಸ್ತೋತ್ರ ಮಾಡಿದ್ದಾರೆ. ನೋಡ್ರಿ ದೇವಹೂತಿ, ನಾನೇ ನಿನ್ನ ಸ್ತೋತ್ರ ಮಾಡ್ತಾ ಇದ್ದೇನೆ, ಇದು ನಾನು ಮಾಡಿದ ಸ್ತೋತ್ರ ಅಲ್ಲ. ಚತುರ್ಮುಖ ನಿನ್ನನ್ನು ಕೊಂಡಾಡುವಾಗ ಹೀಗೆ ಕೊಂಡಾಡಿದ್ದು. ಏನದು? ಪ್ರಳಯ ಕಾಲದಲ್ಲಿ ಶಯನ ಮಾಡಿದ ದೇಹ. ಸಯೇವ ವಿಶ್ವಸ್ಯ ಭವಾನ್ ವಿಧತ್ತೆ, ಆ ರೂಪವೇ ಈ ರೂಪ. ಇದು ಕಪಿಲ ಬೇರೆಯಲ್ಲ, ನಾರಾಯಣ ಬೇರೆಯಲ್ಲ. ಸರ್ಗಾದಿಗಳನ್ನು, ಅದೇ ವಿಶ್ವದ ಸೃಷ್ಟಿಯಾದಿಗಳನ್ನು ಮಾಡ್ತಾ ಇದ್ದೀಯ. ಗುಣಪ್ರವಾಹೇಶ ವಿಭಕ್ತ ವೀರ್ಯ, ಸತ್ವಜಸ್ತಮೋ ಗುಣಗಳ ಒಂದೊಂದನ್ನು ಆಶ್ರಯ ಮಾಡಿಕೊಂಡು ಬೇರೆ ಬೇರೆ ರೂಪದಲ್ಲಿ ಇದ್ದು ಜಗತ್ತಿನ ನಾನಾ ತರಹದ ಸೃಷ್ಟಿಗಳನ್ನು ಮಾಡ್ತಾ ಇದ್ದೀಯ. ಅನೀಹ ಅವಿತಥ ಅಭಿಸಂಧಿ ಆತ್ಮೇಶ್ವರ ಅತರ್ಕ್ಯ ಸಹಸ್ರ ಶಕ್ತಿ. ಎಷ್ಟು ವಿಶೇಷಣಗಳು ದೇವರಿಗೆ ಅಂದರೆ ಇದು ಇವಳುದು ದೇವಹೂತಿ ಕೊಟ್ಟದ್ದು. ಅನೀಹ ಅಂತ ದೇವರನ್ನು ಹೇಳ್ತಾರೆ. ಅನೀಹ ಅಂದರೆ ಏನು? ಆಚಾರ್ಯರು ಪ್ರಮಾಣ ಕೊಟ್ಟು ಅರ್ಥ ಮಾಡಿಸೋ ತನಕ ಅರ್ಥ ಆಗೋದಿಲ್ಲ. ಸಾಮಾನ್ಯವಾಗಿ ಈಹ ಅಂದರೆ ಇಚ್ಛೆ ಅಂತ ಅರ್ಥ, ಅನೀಹ ಅಂದರೆ ಇಚ್ಛೆ ಇಲ್ಲದವನು ಅಂತ ಅರ್ಥ ಆಗಿಬಿಡ್ತದೆ. ಹಂಗೆ ಅರ್ಥ ಅಲ್ಲ. ಅನೀಹೋ ಅಕ್ಲಿಷ್ಟಕಾರಿತ್ವ ಅಂತ ಹೇಳ್ತಾರೆ. ಶ್ರಮ ಪಟ್ಟುಕೊಳ್ಳದೆ ಕೆಲಸ ಮಾಡ್ತಾನಾದ್ರಿಂದ ದೇವರನ್ನ ಅನೀಹ ಅಂತ ಕರಿಬೇಕಂತ. ನಾವು ಯಾವುದೋ ಒಂದು ಕೆಲಸ ಮಾಡ್ಬೇಕಾದ್ರೂ ಬಹಳ ಶ್ರಮ ಪಡ್ಬೇಕಾಗ್ತದೆ. ಆದ್ರೆ ಅಂತಿರ್ತಾರೆ ಅನಾಯಾಸನ ಆಚಾರ ಬಂದ್ರು ಅಂತ ಹಿಂಗೆ ಅಂತಿರ್ತಾರಲ್ಲೋ. ಅನಾಯಾಸನ ಏನಿಲ್ಲ, ಅವ್ರು ಆಯಾಸ ಪಡ್ಕೊಂಡು ಬಂದಿರ್ತಾರೆ. ನಾವು ಹೇಳಿರ್ತೀವಿ ಅನಾಯಾಸನ ಆಚಾರ ಸಿಕ್ಕರು ಅಂತ. ನಿಮಗೆ ಅನಾಯಾಸನ ಸಿಕ್ಕಿರ್ಬೋದು, ಅವ್ರು ಆಯಾಸ ಪಟ್ಟುಕೊಂಡೇ ಬಂದಿರ್ತಾರೆ. ಆದ್ದರಿಂದ ಕಷ್ಟ, ಯಾವುದೇ ಕೆಲಸ ಮಾಡಬೇಕಾದ್ರೂ ಬಹಳ ಕಷ್ಟಪಡಬೇಕಾಗತ್ತೆ. ಆದರೆ ದೇವರು ಮಾತ್ರ ಏನು ಕೆಲಸ ಮಾಡಿದ್ರು ಆಯಾಸವಿಲ್ಲದೆ ಮಾಡ್ತಾನೆ. ಆದ್ದರಿಂದ ದೇವರಿಗೆ ಅನೀಹ ಅಂತ ಕರೆದಿದ್ದಾರೆ ಅಂತ ಶ್ರೀಮದಾಚಾರ್ಯ ಅಭಿಪ್ರಾಯ. ಅವಿತಥಾಭಿಸಂಧಿಹಿ, ಒಮ್ಮೆ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಅದು ಸುಳ್ಳಾಗ್ಲಿಕ್ಕೆ ಚಾನ್ಸ್ ಇಲ್ಲ ದೇವರದ್ದು. ಆದ್ದರಿಂದ ಅದು ಸತ್ಯ ಸಂಕಲ್ಪ ಅಂತ ಅರ್ಥ. ಅವಿತಥಾಭಿಸಂಧಿ. ಆತ್ಮೇಶ್ವರ ಅಂದರೆ ಜೀವ ನಿಯಾಮಕ ಅಂತ ಅರ್ಥ. ಅತರ್ಕ್ಯ ಸಹಸ್ರ ಶಕ್ತಿ, ಊಹಿಸ್ಲಿಕ್ಕೆ ಆಗದೆ ಇರುವಂತಹ ಸಾವಿರಾರು ಶಕ್ತಿ ಉಳ್ಳಂಥವನಾಗಿದ್ದಾನೆ ಪರಮಾತ್ಮ. ಊಹಿಸಬಹುದಾದ ಶಕ್ತಿ ಯಾರದ್ದು? ನಮ್ಮದು, ನಿಮ್ಮದೆಲ್ಲ ಊಹಿಸಬಹುದಾದ ಶಕ್ತಿ, ತರ್ಕ್ಯ ಶಕ್ತಿ. ದೇವರು ಅತರ್ಕ್ಯ ಶಕ್ತಿ ಉಳ್ಳವನಾಗಿದ್ದಾನೆ. ಇಷ್ಟು ಸ್ತೋತ್ರ ಮಾಡಿ ಮುಂದಂತಾಳೆ, ಆ ಸೃಷ್ಟಿ ಮಾಡುವ ಪ್ರಳಯ ಕಾಲದಲ್ಲಿ ಇದ್ದ ಭಗವದ್ ರೂಪ ಏನಿದೆಯಲ್ಲ, ಅದೇ ಭಗವದ್ ರೂಪ ನನ್ನ ಹೊಟ್ಟೆಯಲ್ಲಿ ಇದೆ, ಬೇರೆ ಯಾವುದಲ್ಲ. ಅಂದ್ರೆ ನೀನೇನು ಹುಟ್ಟಿ ಬಂದಿದ್ದೀಯಾ, ಅದೇ ಈ ರೂಪ. ಸತ್ವಂ ಭೃತೋ ಮೇ ಜಠರೇಣ ನಾಥ ಕಥಂ ನು ಯಸ್ಯೋದರ ಏತರಾಸೀತ್ ವಿಶ್ವಂ ಯುಗಾಂತೆ ವಟಪತ್ರ ಏಕಃ ಶೇತೆ ಸ್ಮ ಮಾಯಾ ಶಿಶುರಂಘ್ರಿಪಾನಃ. ಭಾಳ ಚಂದದಲ್ಲಿ ಸಾಕಷ್ಟು ವಿಷಯ ತುಂಬಿಟ್ಟಾಳಕಿ. ಯಾದವಾರರು ಮತ್ತು ವಿಜಯಧ್ವಜ ತೀರ್ಥರು ಇದಕ್ಕೆ ಭಾಳ ಚಂದ ವ್ಯಾಖ್ಯಾನ ಮಾಡ್ಯಾರ. ಕೊನೆ ಸಾಲು ವಿಶ್ವಂ ಯುಗಾಂತೆ ವಟಪತ್ರ ಏಕಃ ಶೇತೆ ಸ್ಮ ಮಾಯಾ ಶಿಶುರಂಘ್ರಿಪಾನಃ. ನೋಡು ಏನದ ಗೊತ್ತಾ? ಸತ್ವಂ ಅಂತಹ ನೀನು, ಇದೇನಿದು ಪ್ರತ್ಯಭಿಜ್ಞೆ ಅಂತ ಕರೀತಾರೆ ಇದಕ್ಕೆ. ಸ್ವಯಂ ದೇವದತ್ತ ಇದ್ದಂಗೆ ಸತ್ವಂ, ಆ ನೀನು, ಯಾ ನೀನು
ಪ್ರಳಯ ಕಾಲದಲ್ಲಿ ಇರುವಂತಹ ಜಗತ್ತಿನ ಸೃಷ್ಟಿ ಮಾಡುವಂತಹ ನೀನು ಮೇ ಜಠರೇಣ ನನ್ನ ಹೊಟ್ಟೆಯಿಂದ ಹುಟ್ಟಿದಿ. ಹೆಂಗ್ ಸಾಧ್ಯ ಇದು? ಕಥಂನು ಹೆಂಗಾತೋ ಇದು? ಯಾಕೆ? ಯಸ್ಯ ಉದರೇ ಏತದಾಸೀತ, ಯಾರ ಹೊಟ್ಟೆಯಲ್ಲಿ ಇಡೀ ಬ್ರಹ್ಮಾಂಡ ಇತ್ತೋ ಅವನು ನನ್ನ ಹೊಟ್ಟೆಯಿಂದ ಹುಟ್ಟುವುದು ಅಂದ್ರೆ ಹೆಂಗಿದು? ಅವಳು ಕೇಳೋ ಪ್ರಶ್ನೆ ಕಥಂನು. ಇದು ನು ಪ್ರಶ್ನೆ ವಿಕಲ್ಪಾಯಾಮ್ ಅಂತ ಕರೀತಾರೆ. ಸಂಸ್ಕೃತದೊಳಗೆ ನು ಅಂತ ಯಾಕೆ ಕರೀತಾರೆ ಅಂದ್ರೆ ಪ್ರಶ್ನ ವಿಕಲ್ಪ ಈ ಅರ್ಥಕ್ಕೆ ಕರೀತಾರಂತ. ಕಥಂನು ಅದ್ ಹೆಂಗ? ನೀ ಹೆಂಗ್ ಹುಟ್ಟಿದಿ? ಯಸ್ಯೋದರ ಏತದಾಸೀತ ವಿಶ್ವಂ ಯುಗಾಂತೆ, ಇಡೀ ಜಗತ್ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡು ಯುಗ ಮುಗಿದಾಗ ವಟಪತ್ರ, ವಟಪತ್ರೆ, ಅದು ವಟಪತ್ರ ಅಲ್ಲ ವಟಪತ್ರೆ, ಏಕಃ ಶೇತೆ ಒಬ್ಬನೇ ಮಲ್ಕೊಂಡಿದ್ದಿ. ಹೆಂಗಪ್ಪ? ಮಾಯಾಶಿಶು ಅಂಘ್ರಿಪಾನ. ಮಾಯಾಶಿಶು ಅಂದ್ರೆ ಅವ್ ಮಾಯಾಶಿಶು ಅಂತ. ಮಾಯಾಶಿಶು ಅಂದ್ರೆ ಏನು? ಮಾಯಾಶಿಶು ಅಂದ್ರೆ ಅದಕ್ಕೆ ಅಕ್ಕಿ ಏನು ಹೇಳ್ಬೇಕಾಗ್ಯದ ಅದೊಂದು ಸ್ವಾರಸ್ಯ ಅದ ರೀ. ಯಾವ್ದು ಬಾರಿ ಬರೀತಾರ, ಯಥಾ ಪ್ರಳಯೇ, ಪ್ರಳಯ ಕಾಲದಲ್ಲಿ ಇಚ್ಛೆಯೈವ ಶಿಶುರೂಪಂ ಧೃತಂ, ನಿನ್ನ ಇಚ್ಛಾದಂತೆ ನೀ ಶಿಶುರೂಪವನ್ನು ಧಾರಣ ಮಾಡಿ. ಆಗ ಅಮ್ಮ ಅಪ್ಪ ಅಣ್ಣ ಕಾಕ ಯಾರೂ ಇಲ್ಲ, ನೀ ಶಿಶುವಾದಿ. ಯಾಕಾದಿ? ಇಚ್ಛೆಯೈವ ಆತ. ಇದಾನೀಮಪಿ ಈಗೇನು ನನ್ನ ಮಗ ಆಗಿ ಬಂದಿ, ಇಚ್ಛೆಯೈವ ಶಿಶು ಸ್ವರೂಪಂ ಮಜ್ಜಟರೇ, ನಿನ್ನ ಇಚ್ಛಾದಿಂದ ಶಿಶು ಸ್ವರೂಪ ತಗೊಂಡು ನನ್ನ ಹೊಟ್ಟೆಯಾಗಿ ಬಂದಿ, ಹೊರತಾಗಿ ಇದು ಶುಕ್ಲ ಶೋಣಿತ ಸಂಬಂಧಿಯಿಂದ ಬಂದದ್ದಲ್ಲ. ತ್ವಯಾ ಧೃತಂ ಅಥೋ ನ ಮತ್ಪುತ್ರಸ್ತ್ವಂ ಆಸೀಹಿ, ನೀ ನನ್ನ ಮಗ ಅಲ್ಲೇ ಅಲ್ಲ. ನನ್ನ ಮಗ ಜನ ಅಂತಾರ, ದೇವಹೂತಿ ಮಗ ಕಪಿಲ, ದೇವಹೂತಿ ಮಗ ಅಂತ ಅಂತಾರ, ನನ್ನ ಮಗ ನೀನಲ್ಲ. ಯಾಕಂದ್ರೆ ಮಾಯಾ ಶಿಶು, ಮಾಯಾ ಅನ್ನೋ ಶಬ್ದಕ್ಕೆ ದೇವರ ಇಚ್ಛಾ ಅಂತ ಅರ್ಥ ರೀ. ದೇವರ ಇಚ್ಛಾಕ್ಕೆ ಹೆಂಗೆ ಹೆಸರು ಕೊಟ್ಟಾರ ಅಂದ್ರೆ ಅವಿದ್ಯಾ, ಮೋಹಿನಿ, ಮಾಯಾ, ಪ್ರಕೃತಿ, ವಾಸನಾ, ಇವೆಲ್ಲ ಹೆಸರು ಏನು ಗೊತ್ತೇನೋ ದೇವರ ಇಚ್ಛಾಕ್ಕೆ ಹೆಸರಂತ. ಒಂದೇ ಹೆಸರಲ್ಲಿ ಕರೆದ್ರೆ ಸಮಾಧಾನ ಆಗಂಗಿಲ್ರಿ. ಪ್ರಕೃತಿ ವಾಸನೆ ಎತ್ತೇವ ತವೇಚ್ಛಾನಂತ ಕಥ್ಯತೆ ಮಹಾಮಾಯೇತ್ಯ ವಿದ್ಯೇತಿ ನಿಯತಿರ್ ಮೋಹಿನೀತಿ ಚ. ಇಷ್ಟು ಹೆಸರುಗಳಿಂದ ದೇವರ ಇಚ್ಛೆಯನ್ನು ಕರಿಬೇಕು ಅಂತ ಹೇಳ್ಯಾರ. ನಮಗೂ ತೊಟ್ಲ ಹಾಕಿದಾಗ ಒಂದು ನಾಮಕರಣ ಮಾಡಿರಂಗಿಲ್ಲ, ಐದು ಇಟ್ಟಿರ್ತಾರಲ್ಲೋ, 5 ಮರ್ತು ಹೋಗಿರ್ತಾವ್ರಿ. ಯಾವ ಕರಿತಿರ್ತಾವ ಅಷ್ಟ ನೆನಪಿರ್ತಾವ. 5ಕ್ಕೆ 5 ಮರ್ತು ಹೋಗ್ಬಿಟ್ಟಿರ್ತಾವ. ಒಂದು 5 ನಾಮಕರಣ ಮಾಡಿರ್ತಾರೆ. ನಿಮ್ಮೂ ಇರ್ತಾವಲ್ಲ ಒಂದು 5 ನೆನಪವಿಲ್ಲ. ನನಗಂತೂ ಯಾವ ನೆನಪಿಲ್ಲ. ಅವ್ನು ಕರಿತಾರ ಅಷ್ಟ. ಕೊನೆಗೆ ಅವೆಲ್ಲ ಬಿಟ್ಟಿರ್ತಾವ ಕೊನೆಗೆ. ಹೌದಿಲ್ಲ? ಅದಕ್ಕೆ ಅವ್ ಇಚ್ಛಾಕ್ಕೆ ಇಷ್ಟ ಹೆಸರವ್ರಿ. ಮಾಯಾ, ಅವಿದ್ಯಾ, ನಿಯತಿ, ಮೋಹಿನಿ, ಪ್ರಕೃತಿ, ವಾಸನ, ತವೇಚ್ಛಾನಂತ ಕಥ್ಯತೆ. ಮಾಯಾ ಶಿಶು ಅಂತ ಹೇಳಿದರೆ ನಿನ್ನ ಇಚ್ಛೆಯಿಂದ ಶಿಶು ಸ್ವರೂಪವನ್ನು ಧಾಳಿಕೊಂಡವ್ ನೀನ್. ಇದು ಯಾರೋ ಏನು ಮಾಡಿದ್ದಲ್ಲ, ಯಾರ ಇಚ್ಛೆಗೋ ನೀ ಶಿಶು ಆದದ್ದಲ್ಲ. ನಮ್ಮ ಪ್ರಾರಬ್ಧ ನೋಡ್ರಿ, ಯಾರ್ಯಾರ ಇಚ್ಛಾಕ್ಕೂ ನಾವು ಶಿಶುವಾಗಿ ಬರಬೇಕು. ನಮ್ಮ ಅಪ್ಪ ಅಮ್ಮನ ಇಚ್ಛಾಕ್ಕ, ನಮ್ಮ ಅತ್ಯ ಮುತ್ಯಾನ ಇಚ್ಛಾಕ್ಕ ನಾವೆಲ್ಲ ಶಿಶುವಾಗಿ ಬರಬೇಕು. ಅದೇನಿಲ್ಲ, ಭಗವಂತ ತನ್ನ ಇಚ್ಛೆಗೆ ತಾನಾಗೋದು. ಯಥಾ ಪ್ರಳಯೇ ಇಚ್ಛೈವ ಶಿಶುರೂಪಂ ಧೃತಂ ಏವಂ ಇದಾನೀಮಪಿ ಇಚ್ಛೈವ ಶಿಶುಸ್ವರೂಪಂ ಮಜ್ಜಠರೇ ತ್ವಯಾ ಧೃತಂ ಅಥೋ ನ ಮತ್ಪುತ್ರಸ್ತ್ವಂ ಅಸೀತ್ಯಾಶಯ. ಇದು ಯಾದವಾದ್ರು. ಇನ್ನು ವಿಜಯೇಂದ್ರ ತೀರ್ಥರಂತಾರೆ, ಇದನ್ಯಾಕೆ ಹೇಳ್ಬೇಕಾಗಿತ್ತು? ಇಡೀ ಹೊಟ್ಟೆಯನ್ನ ಜಗತ್ನ್ಯಾಗ ಇಟ್ಕೊಂಡವ ನನ್ನ ಹೊಟ್ಟೆಯಾಗ ಹೆಂಗೆ ಕೂತಿಪಾ ನೀನು ಅಂತ ಹೆಂಗೆ ಹೇಳ್ಬೇಕಾತು ಅಂದ್ರೆ ಅವರಂತಾರ, ಏನಿಲ್ಲ, ನನ್ನಂಥ ಹೆಣ್ಮಗಳಿಗೆ ಒಂದು ಸಾಸ್ವಿ ಕಾಳಿನ ಭಾರ ಹೊರಲಿಕ್ಕೆ ಆಗಂಗಿಲ್ಲ. 3 ಲೋಕವನ್ನು ಹೊತ್ಕೊಂಡು ನಿನ್ನ ಹೆಂಗೆ ನಾ ಹೊತ್ತೆ ಹೇಳೋ ನೋಡಂತ. ಒಂದು ಸಾಸ್ವಿ ಕಾಳ್ರಿ, ಭಾಳ ಹಂಗಿಲ್ಲ, ಒಂದು ಸಾಸ್ವಿ ಕಾಳಿನ ಭಾರ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ಮ ಕಡೆಯಿಂದ. ಅಂಥದ್ದು ನಿನ್ನ ಹೆಂಗೆ ಹೊತ್ಕೊಂಡೀನಿ, ಅದರ ಅರ್ಥ ನೀನೇ ನಾನು ಹೊತ್ಕೊಂಡಿದ್ದಿ ಅಂತ ಅರ್ಥ. ಸುಮ್ಮ ಹೊಟ್ಟೆಯಾಗ ಕೂತಿದ್ದಿ, ಖರೆ ಅಂದ್ರೆ ನೀನೇ ಹಿಡ್ಕೊಂಡವ. ನಾವು ನೀನು ಹಿಡ್ಕೊಂಡು ಜನರಿಗೆ ಅನಿಸ್ತಿತ್ತು ನೀನನ್ನು ಹಿಡ್ಕೊಂಡವ ಅಂತ ಹೇಳ್ತಾ ಇದ್ದಾರೆ. ಇದು ವಿಜಯಧ್ವಜ ತೀರ್ಥರು ಮತ್ತು ಯಾದವಾರ್ಯ ಕೊಟ್ಟಿರುವಂಥ ಮಾತು. ಅಲ್ಲಿಗೇನಾತೀಗ ಆಕೆ ಏನಂದ್ಲಿ? ದೇವಹೂತಿ ಏನಂದ್ಲು? ವಿಶ್ವಂ ಯುಗಾಂತೆ ವಟಪತ್ರ ಏಕೆ, ಇಡೀ ಜಗತ್ತನ್ನು ಪ್ರಳಯ ಕಾಲದಲ್ಲಿ ಹೊಟ್ಟೆಯಲ್ಲಿ ಇಟ್ಕೊಂಡು ಮಲ್ಕೊಂಡಿರುವಂತಹ ನಾರಾಯಣ, ನೀನು ನನ್ನ ಹೊಟ್ಟೆಯಲ್ಲಿ ಹೇಗೆ ಬಂದಿ? ಸಂಶಯ, ನೀ ನನ್ನ ಮಗ ಅಲ್ಲ ಅಂತಂದರೆ ಇದಕ್ಕೆ ವಾದಿರಾಜ ಸ್ವಾಮಿಗಳು ರುಕ್ಮಿಣೀ ಶ್ರೀದೇವಿ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ? ಈಗ ಇವ್ರ ಮಗ ಅಂತ ಹೇಳಲಿಕ್ಕೆ ಯಾರು ಆಧಾರ, ಯಾರು ಪ್ರಮಾಣ? ಅಪ್ಪ ಅಮ್ಮ ಪ್ರಮಾಣ. ಹೇಳ್ಬೇಕು ಇವ ನಮ್ಮ ಮಗ ಅಂತ ಅವರು ಒಪ್ಕೊಂಡ್ರು ಅಂದ್ರೆ ಆಗ ಇವನ ಮಗ ಅಂತ ಹೇಳಿ ಬರ್ತದೆ. ಅವರು ಅನಂಗೀಕಾರ ಮಾಡಿಬಿಟ್ರೆ ಇವನ ಮಗ ಅಲ್ರಿ ಅಂತ ಅಂದುಬಿಟ್ರೆ ನೀ ಯಾರೇನು ಮಾಡಿದ್ರು ಅವ್ರ ಅಪ್ಪ ಅಮ್ಮ ಆಗೋದಿಲ್ಲ. ಹೌದಾ? ಅಂದಮೇಲೆ ಕೇಳಿದರು, ಜಾನಾತಿ ಮಾತಾ ಪರಮಾತ್ಮ ಜಾತಂ ನೂನಂ ಪಿತಾಪಿ ಕ್ವಚಿದೇವ ಲೋಕೆ
ತಾಭ್ಯಾಂ ಅನಂಗೀಕೃತ ಕೃಷ್ಣ ಜನ್ಮ ಕೋವಾ ಪುಮಾನ್ ಸಾಧಯಿತುಂ ಸಮರ್ಥಃ. ಜಾನಾತಿ ಮಾತಾ ಪರಮಾತ್ಮ ಜಾತಂ, ಪರಮಾತ್ಮ ಜಾತಂ ಮಾತಾ ಜಾನಾತಿ. ಕೂಸು ಹುಟ್ಟಿದ್ದು, ಕೃಷ್ಣ ಹುಟ್ಟಿದ್ದು ಅಮ್ಮ ಗೊತ್ತದ. ನೂನಂ ಪಿತಾಪಿ ಕ್ವಚಿದೇವ ಲೋಕೆ. ಅವನಾದ್ಮೇಲೆ ಗಂಡು ಗೊತ್ತಾಗ್ತದ, ಕೇಳ್ಬೇಕು, ಇದು ನಿಮ್ದ ಅನ್ಬೇಕು. ಹೌದನು, ಅಯ್ಯೋ ಮುದ್ದು ಅಂತಿದಪ್ಪ ಗೊತ್ತದ. ಅಲ್ಲಿ ತನಕ ಮುಟ್ರಂಗಿಲ್ಲ ಇದನ್ನ. ನೂನಂ ಪಿತಾಪಿ ಕ್ವಚಿದೇವ ಲೋಕೆ. ತಾಭ್ಯಾಂ ಅವರಿಬ್ರು ಅನಂಗೀಕೃತ, ಒಪ್ಪಿಕೊಂಡಿಲ್ಲ. ಕೃಷ್ಣನ ಮಗ ಅಲ್ರೋ ಅಂತ ಅವ್ರು ಅಲ್ಲಿಗತ್ತಾರೆ. ನಿನಗೆ ಅವನ ಅಧಿಕಾರ ಕೊಟ್ಟ ಕೃಷ್ಣ ದೇವಕಿ ಮಗ ಅನ್ಲಿಕ್ಕೆ ಅಂತ ಹಿಂಗ ಒಂದು ಯುಕ್ತಿ ಮಾಡ್ಯಾರ ವರದಾಸ ಸ್ವಾಮಿಗಳು. ಅದ ಯುಕ್ತಿನೇ ಇಲ್ಲಿ ಉಪಯೋಗಿಸೋದು. ಏನೋ ತಾಭ್ಯಾಂ ಅನಂಗೀಕೃತ, ಯಾರಿಬ್ರು ಅಂಗೀಕಾರ ಮಾಡಿಲ್ಲ, ಯಾರು ಒಪ್ಕೊಂಡಿಲ್ಲ ಅಂದ್ರೆ ದೇವಹೂತಿನೇ ಒಪ್ಕೊಂಡಿಲ್ಲ ನನ್ನ ಮಗ ಅಲ್ಲೋ ಅಂತ ಹೇಳಿಕತ್ತಾರೆ. ನಿಮ್ಗೆ ಯಾಕೆ ಅಧಿಕಾರ ಕೊಟ್ರು? ದೇವಹೂತಿ ಮಗ ಕಪಿಲ ಅಂತ ಹೇಳೋ ಅಧಿಕಾರ ನಿಮ್ಗೆ ಯಾರು ಕೊಟ್ರು? ಆಕೆ ಅಲ್ಲ ಅಂತ ಹೇಳಿಕತ್ತಾಳೆ ಸ್ಪಷ್ಟ, ನನ್ನ ಮಗ ಅಲ್ಲ ಅಂತ ಒಪ್ಕೊಂಡ. ಆದ್ದರಿಂದ ಅಲ್ಲ. ಸಂತೋಷ. ಮತ್ತೇನು, ವಟಪತ್ರದ ಮೇಲೆ ಮಲ್ಕೊಂಡ ಅಂತ ಹೇಳಿದ್ರು ನೋಡ್ರಿ. ವಟಪತ್ರದ ಮೇಲೆ ಮಲ್ಕೊಂಡ, ಎಲಿ ಮೇಲೆ. ಅದಕ್ಕೆ ವದರಾಜ ಸ್ವಾಮಿಗಳು ಶುದ್ಧಿ ಸೌರ ಬದಲೋದೆ ಅಂದ್ರೆ ಯುಕ್ತಿ ಮಲ್ಲಿಕಾದ ಒಂದು ಮಾತು ಬರೀತಾರ. ಏನ್ ಬರೀತಾರ? ನಾವು ಒಂದ ಮಾತು ನಿಮ್ಗೆ ದೇವರಿಗೆ ಅಪ್ಪ ಆಮೇಲೆ ಅಂತ ಪ್ರೂವ್ ಮಾಡ್ಬಿಡ್ತೀನಿ ಅಂದ್ರು. ಹೆಂಗಪ್ಪ, ಏನು ಹೆಂಗೆ ಹೇಳ್ತೀವೋ ಮಾರೇ, ಇಷ್ಟು ಮಂದಿ ಎಲ್ಲರೂ ರಾಮ, ಅದರ ದಶರಥ, ಕೌಸಲ್ಯ ಎಲ್ಲರೂ ಇದ್ದಾರೆ, ಅಪ್ಪ ಅಮ್ಮ ಇಲ್ಲ ಅಂತ ಹೆಂಗಂತೀವಿ? ಬಿಡ್ರಿ, ಭಾತಲಿಗೆ ಬಿಡ್ರಿ. ನಾ ಏನಂತೀರಿ, ಪ್ರಳಯ ಕಾಲದೊಳಗೆ ಅವ ಎದ್ರ ಮೇಲೆ ಮಲ್ಕೊಂಡಿದ್ದ ಇಷ್ಟು ಹೇಳ್ರಿ. ಎಲ್ಲ ಪುರಾಣದಾಗವ ಅವ ಆದಲಿ ಮೇಲೆ ಮಲ್ಕೊಂಡಿದ್ದ. ಎಲ್ಲಿ ಮಲ್ಕೊಂಡಿದ್ದ? ಆಲದಲ್ಲಿ ಮೇಲೆ ಮಲ್ಕೊಂಡಿದ್ದ. ಅಲ್ಲ, ಎಲ್ಲಿ ಮಲ್ಕೊಂಡು ಏನ್ರಿ ಎಡ್ಸಲೆ ಕೇಳ್ತೀರಿ? ಆಲದಲ್ಲಿ ಮೇಲೆ ಮಲ್ಕೊಂಡಿದ್ದ. ಆಲದ ಎಲಿ ಮೇಲೆ ಮಲ್ಕೊಂಡಿದ್ದ. ಹೌದೋ ಅಲ್ಲೋ? ಆಲದ ಗಿಡ ಇತ್ತೇನೋ ಅಂತ ಪ್ರಶ್ನೆ. ರಾಜರು ಕೇಳಿದ ಪ್ರಶ್ನೆ ಏನು? ಆಲದ ಗಿಡ ಇತ್ತೇನೋ? ಇದ್ದಿದ್ದಿಲ್ರಿ. ನೋಡ್ರಿ, ಇಲ್ರಿ ಇರ್ಬೇಕು. ಇಲ್ರಿ ಸ್ವಾಮಿ, ಎಲ್ಲ ಆಚಾರ ನೋಡ್ಕೊಂಬಂದಾರ, ಮಾರ್ಕಂಡೇ ಆಚಾರ, ಆಚಾರ ನೋಡ್ಕೊಂಬಂದಾರ. ಎಲಿ ಮಾತ್ರ ಇತ್ತಂತ, ಗಿಡ ಇದ್ದಿದ್ದಿಲ್ಲಂತ. ಏನಂದ್ರಿ? ಇಲ್ಲ, ಗಿಡ ಇದ್ದಿದ್ದಿಲ್ಲಂತ, ಎಲಿ ಮಾತ್ರ ಇತ್ತಂತ. ಹಂಗಾಗ್ತದೇನಪ್ಪ ಜಗತ್ನಾಗ? ಎಲ್ಲರ ಹಂಗಾಗ್ತದೇನು? ಏನು, ಗಿಡ ಇಲ್ಲಾರ್ದ ಎಲಿ ಇರ್ಲಿಕ್ಕೆ ಆಗ್ತದೇನು? ಸಾಧ್ಯ ಇಲ್ಲ. ಆದ್ರೆ ಈಗ ಆದದ್ದೇನು? ಗಿಡ ಇಲ್ಲ, ಎಲಿ ಅದ. ಹೌದಿಲ್ಲೋ? ಅಂದ ಮೇಲೆ ಎಲಿಗೇನೆ ಅಪ್ಪ ಅಮ್ಮ ಇಲ್ಲ ಅಂದಮೇಲೆ ಎಲಿ ಮೇಲೆ ಮಲ್ಕೊಂಡೋಗ ಅಪ್ಪ ಆಮೇಲೆ ತರ್ತೀರಿ ಅಂತ ಕೇಳೋರು. ಅದರ ಸ್ವಾಮಿ ಯುಕ್ತಿ. ಎಲಿಗೆ ಅಪ್ಪ ಅಮ್ಮ ಇಲ್ಲ, ಎಲಿ ಮೇಲೆ ಮಲ್ಕೊಂಡೋಗ ಅಪ್ಪ ಆಮೇಲೆ ತರ್ತೀರಿ ಅಂತ. ನೋಡ್ರಿ, ಅವ್ರೇ ಅಂತಾರೆ, ಯದ್ಭಾವಿ ತದ್ಭವತ್ತೇವ ಯದಭಾವಿ ನ ತದ್ಭವೇತ ಕಲ್ಪಾಂತೆ ತಲ್ಪಕಲ್ಪಂ ಯತ್ ಪತ್ರಮಾಸೀತ್ ನ ಪಾದಪಃ. ಪತ್ರಮಾಸೀತ್ ನ ಪಾದಪಃ. ಎಲಿ ಇತ್ತು, ಗಿಡ ಇಲ್ಲ. ಅದರರ್ಥ ಏನು? ಎಲಿ ಮೇಲೆ ಮಲ್ಕೊಂಡೋಗ ಅಪ್ಪ ಅಮ್ಮ ಇಲ್ಲ ಅಂತ ಅರ್ಥ. ಯುಕ್ತಿ ಮಲ್ಲಿಕ ಬಹಳ ಚಂದದ್ರಿ. ಒಂದು 5 ವರ್ಷ ಪಾಠ ಹೇಳಿದ್ರಿ ಇದನ್ನ. 5,000 ಶ್ಲೋಕ ರೀ. ಏನು ಸುಮ್ಮನೆ ಆಗ್ತಾವಿಲ್ಲ, ಉದ್ದಕ್ಕೆ ಹೇಳಿದ್ದು ಭಯಂಕರ ಜಟಿಲದ. ಭಾರಿ ಕಟ್ಟದು. ಸುಮ್ಮನೆ ಎಲ್ಲರೂ ನಾ ಹೇಳ್ತೀನಿ ಹೋಗಿರ್ತಾರೆ. ನಾವು ನೀರು ಕುಡಿದು ಬಂದ್ಬಿಟ್ಟು ಅದಕ್ಕೆ ಹೋಗಿ ರಗಡೆ ಬಿಡ್ತೀವಿ ಅದಕ್ಕೆ. ಅಂಥದ್ದು ಕಲ್ಪಾಂತೆ ತಲ್ಪಕಲ್ಪಂ ಆಸೀತ್ ಪತ್ರಂ ನ ಪಾದಪಃ. ಪ್ರಳಯ ಕಾಲದಲ್ಲಿ ಎಲಿ ಇತ್ತು, ಗಿಡ ಇರಲಿಲ್ಲ. ಯಾಕೆ? ಎಲಿ ಅಪ್ಪ ಅಮ್ಮ ಅಂದ್ರೆ ಗಿಡ ಅವ ಇಲ್ಲ ಅಂದಮೇಲೆ ಅದ್ರ ಮೇಲೆ ಮಲ್ಕೊಂಡು ಅಪ್ಪ ಅಮ್ಮ ತರ್ತೀರಿ ನೀವು? ಇಲ್ಲ. ನಾವೇ ಇದು ಯುಕ್ತಿ ಅಲ್ಲ, ಪ್ರಮಾಣಬದ್ಧವಾದ. ಯಾಕಂದ್ರೆ ನಮ್ಮ ಪುರಾಣದಾಗ ಏನು ಸಿಕ್ಕದ್ ನಮಗೆ? ಪ್ರಳಯ ಕಾಲದಲ್ಲಿ ಆಲದಲ್ಲೇ ಇತ್ತು, ಅದ್ರ ಮೇಲೆ ಮಲಗಿದ್ದ, ಇಷ್ಟ ಸಿಕ್ಕದ್ ನಮಗೆ, ಉಳಿದೇನು ಸಿಕ್ಕಿಲ್ಲ. ಅದ್ರ ಪ್ರಕಾರ ನೀವು ಅರ್ಥ ಈಗ ಅಷ್ಟೇ ಹೇಳಿಕತ್ತೀವಿ, ನಾವು ಬೇರೆ ಏನು ಮಾಡ್ಲಿಕತ್ತೀವಿ? ಆಯ್ತಾ? ನೋಡಿ, ವಿಶ್ವಂ ಯುಗಾಂತೆ ವಟಪತ್ರ ಏಕಃ ಕ್ಷೇತೆ ಸ್ವಮಾಯ ಶಿಶುರಂಘ್ರಿಪಾನಃ. ಪ್ರಳಯ ಕಾಲದಲ್ಲಿ ಭಗವಂತ ಏನ್ ಮಾಡ್ಯಾನ? ಮಲ್ಕೊಂಡಾನ ಅಂದ್ರೆ ಇದ್ದಾನ ಅಂತ ಹೇಳಿದ್ರಲ್ಲೋ, ಅದಕ್ಕೆ ರಾಜರಂತಾರೆ ಇದು ಹೇಳಿ ಭಾಳ ಪುಣ್ಯ ಕಟ್ಕೊಂಡಿವಾ ದೇವಹೂತಿ ಅಂದ್ರು. ಯಾಕೆ? ಪ್ರಳಯ ಕಾಲದಲ್ಲಿ ದೇವರು ಇದ್ದಾನ ಅಂತ ಹೇಳಿದ್ರಿಂದ ನಮಗೊಂದು ಸಮಸ್ಯೆ ಬಗೆಹರಿಬಿಡ್ತು. ಏನು ಸಮಸ್ಯೆ ಬಗೆಹರಿತು ಅಂದ್ರೆ, ಅವಂಗ ಸಾವಿಲ್ಲ, ಅವಂಗ ಹುಟ್ಟಿಲ್ಲ ಅಂತ ಹೇಳಿ ಒಂದು ಸರಳ ಯುಕ್ತಿ ಮಾಡಿಕೊಟ್ಬಿಟ್ಟಿ ಅಂದ್ರು. ಯಾಕಂದ್ರೆ ಅತೋಭೂತ್ ದೇಹಲಿ ದೀಪ ಪ್ರಲಯೇ ಸತ್ವಮೀಶಿತು ಕಲ್ಪಾಂತೆ ಎಲ್ಲ ಎಂ ವೃಂಧೆ ಕಲ್ಪಾದೋ ಜನ್ಮಚ ಪ್ರಭೋ. ದೇಹಲಿ ದೀಪ ಅಂತ ಒಂದು ಕರೀತಾರ್ರಿ. ದೆಹಲಿ ದೀಪ ಅಂದ್ರೆ ಏನ್ರಿ? ದೆಹಲಿ ಒಳಗಿನ ದೀಪ ಅಲ್ಲದು. ಏನ್ ಕೇವ್ರ ಮುಡಿಯೋರೇನು ಕೊಪ್ಪಳವ್ರೇನು ದೆಹಲಿ ದೀಪ ಅಂದ್ರೆ ಏನು? ದೆಹಲಿಯಾಗ ದೀಪ ಹಚ್ಚಿರೋ ಅಂತ ಅರ್ಥೇನು? ದೆಹಲಿ ಅಂದ್ರೆ ಹೊಸ್ತಲ್ರಿ, ಹೊಸ್ತರಕ್ಕೆ ದೆಹಲಿ ಅಂತ ಕರೀತಾರೆ. ದೆಹಲಿ ದೀಪ ನ್ಯಾಯ ಅಂತ ಒಂದು ನ್ಯಾಯ ಅದ. ಅಂದ್ರೆ ಏನು? ಹಿಂದಕ್ಕೆ ಇವೆಲ್ಲ ಬಂದಿದ್ದಿಲ್ಲ ಇನ್ನೂ. ಅವಾಗ ಗುಬ್ಬಿ ಚುಮ್ನಿ ಲಾಟಿನು ಇರ್ತಿದ್ರು ನೋಡ್ರಿ. ಅವನ್ನ ಎರಡೂ ಮನೆಗೆ ಬೆಳಕು ಬೀಳಲಿ ಅಂತ ತಿಳ್ಕೊಂಡು ಹಚ್ಚಲ್ ಮೇಲೆ ಎರಡು ಕಡೆ ಬೆಳಕು ಬೀಳ್ತಾವ ಅಂತ ಹೇಳ್ತಿರ್ಬೇಕ್ರಿ. ಮನ್ಯಾಗ ಹೇಳ್ತಿರ್ಲಿ ಎಲ್ಲ ನೆನಪದ ಇಲ್ಲ ಒಟ್ಟರು. ಆ ಹೊಚ್ಚಲ್ ಮ್ಯಾಲೆ ಲಾಟಿನೋ ಕಂದಿಲ್ ಇಟ್ರೆ ಆ ಕಡೆಯೂ ಬೆಳಕು ಈ ಕಡೆಯೂ ಬೆಳಕು ಇಲ್ಲ. ಆ ಹೊಚ್ಚಲ ಏನ್ ಮಾಡ್ತದ? ಅದು ಈ ಕಡೆಯೂ ಬೆಳಕು ಕೊಡ್ತದೆ, ಈ ಕಡೆ ಬೆಳಕು ಕೊಡ್ತದೆ. ಹೌದಿಲ್ಲ? ಹಂಗಾಗಿ
ಪ್ರಳಯ ಕಾಲದಲ್ಲಿ ದೇವರಿದ್ದಾನ ಅನ್ನೋದೇನದ ಇದು ದೇಹಲಿ ದೀಪನ್ಯಾಯಕ್ಕೆ ಅನುಕೂಲ ಆಯ್ತು. ಯಾಕೆ ಪ್ರಳಯ ಕಾಲದ ಈ ಕಡೆ ಸಂಹಾರದ ಈ ಕಡೆ ಸೃಷ್ಟಿ ಅದ. ಏನದ ಪ್ರಳಯ ಕಾಲದ ಈ ಕಡೆ ಹಿಂದಿನ ದಿವಸ ಸಂಹಾರದ ಮುಂದಿನ ದಿವಸ ಸೃಷ್ಟಿ ಅದ. ಇವ ಪ್ರಳಯ ಕಾಲದಲ್ಲಿ ಇದ್ದಾನ ಅನ್ನೋದ್ರಿಂದ ಹಿಂದಿನ ದಿವಸ ಸತ್ತಿಲ್ಲ ಅಂತ ಗ್ಯಾರಂಟಿ ಆಯ್ತು. ಹೌದಿಲ್ಲ? ಪ್ರಳಯ ಕಾಲದಲ್ಲಿ ಸತ್ತಿಲ್ಲ ಅಂತ ಗ್ಯಾರಂಟಿ ಆಯ್ತು. ಇನ್ನು ಈಗ ಇದ್ದಾನಂದ್ಮೇಲೆ ಮುಂದೆ ಹುಟ್ಟೋ ಪ್ರಸಂಗ ಇಲ್ಲ ಅನ್ನೋದು ಸಿದ್ಧ ಆಯ್ತು. ಮತ್ತೆ ಇದ್ದ ಬಿಟ್ಟ ಹುಟ್ಟೋದೇನದ? ಆದ್ದರಿಂದ ಪ್ರಳಯ ಸತ್ವಮೀಶಿತು, ಪ್ರಳಯ ಕಾಲದಲ್ಲಿ ದೇವರು ಇದ್ದಾನ ಅಂತ ಹೇಳಿದ್ರಿಂದಲೇನೆ ದೇಹಲಿ ದೀಪನ್ಯಾಯದಂತೆ ದೇವರಿಗೆ ಸಾವು ಇಲ್ಲ, ದೇವರಿಗೆ ಹುಟ್ಟೂ ಇಲ್ಲ ಅಂತ ಹೇಳಿದಂತಾಯಿತು. ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗೀಪ್ಪ ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿಗೂ ಜನ್ಮವೆಂಬುದು ಅವತಾರ ಶೋಭಾನೆ. ರಾಜರು ಇದನ್ನ ಅಲ್ಲಿ ಬಳಸ್ಯಾರ ಲಕ್ಷ್ಮೀ ಶೋಭಾಂದಾಗ. ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ, ಬ್ರಹ್ಮದೇವರ ಪ್ರಳಯ ಕಾಲದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗೀಪ್ಪ, ಸುಮ್ಮನೆ ಮಲ್ಕೊಂಡಿದ್ನಂತವ. ಅರ್ಥೇನು? ಪ್ರಳಯ ಕಾಲದಾಗ ಇದ್ದ. ಪ್ರಳಯ ಕಾಲದಾಗ ಇದ್ದ ಅಂದ್ರೆ ಹಿಂದಿನ ಸರ್ತಿ ಹೋಗಿಲ್ಲ ಅಂತ ಅರ್ಥ. ಇನ್ನ ಮುಂದಿನ ಸರ್ತಿ ಯಾಕೆ ಹುಟ್ಟಕ್ಕೆ ಮೊದಲ ಇದ್ದಾನ, ಹೆಂಗ್ ಹುಟ್ಟಬೇಕವ? ಆದ್ದರಿಂದ ದೇಹಲಿ ದೀಪನ್ಯಾಯದಂತೆ ದೇವರ ಪ್ರಳಯ ಕಾಲದಲ್ಲಿ ಇದ್ದಾನ ಎಂಬುದರಿಂದ ಹಿಂದೂ ಸತ್ತಿಲ್ಲ ಮುಂದೆ ಹುಟ್ಟಿಲ್ಲ ಅಂತ ಹಿಂಗೆ ಹೇಳ್ತಾರ. ಇಷ್ಟು ಯುಕ್ತಿ ವರದರಾಜ ಸ್ವಾಮಿಗಳು ಒಂದೊಂದೊಂದೊಂದು ಮಾತು ಯುಕ್ತಿ ಆರಿಸ್ತಾರೆ ಆತ. ಇಲ್ಲಿ ಅದೊಂದು ವ್ಯಾಖ್ಯಾನ ರೀ. ಮತ್ತೆ ವಾದರಾಜಿ ಅಂತ ವ್ಯಾಖ್ಯಾನ ಇಟ್ಕೊಂಡು ಹೇಳೋಕೆ ಮತ್ತೆ ಭಾಗವತ್ ಹಂಗ ಬಿಡ್ಲಿಕ್ಕೆ ಬರೋದಿಲ್ಲ. ವಾದರಾಜ ಸ್ವಾಮಿಗಳದನ್ನ ರುಕ್ಮಿಣೀಶ ವಿಜಯ ವಾಕ್ಯವನ್ನ ಸತ್ಯಧರ್ಮ ತೀರ್ಥರು ತಮ್ಮ ವ್ಯಾಖ್ಯಾನದ ಸೇರಿಸ್ತಾರೆ. ಸತ್ಯಧರ್ಮ ತೀರ್ಥರು ಭಾಗವತ ವ್ಯಾಖ್ಯಾನ ಮಾಡ್ತಾ ಇರುವಾಗ ತಚ್ಚೋಕ್ತಂ ರುಕ್ಮಿಣೀಶ ವಿಜಯೇ ಅಂತ ಬರೋದು. ನಾ ಈ ಭಾಗವತ ಶ್ಲೋಕಕ್ಕೆ ಹಿಂಗೆ ಯಾಕೆ ಅರ್ಥ ಮಾಡಿದೆ ಅಂದ್ರೆ ವಾದರಾಜ ಸ್ವಾಮಿಗಳು ಹಿಂಗೆ ರುಕ್ಮಿಣೀಶ ವಿಜಯ ಬರದಾರ, ಅದಕ್ಕೆ ನಾ ಭಾಗವತಕ್ಕೆ ಹಿಂಗೆ ಅರ್ಥ ಮಾಡಿದೆ ಅಂತ ಬರೀತಾರೆ. ಅಷ್ಟು ಚಂದದ ರುಕ್ಮಿಣೀಶ ವಿಜಯ, ಅದಕ್ಕೆ ಯುಕ್ತಿಪೂರಿತವಾದದ್ದು ಹೇಳಿದರು. ಆಮೇಲೆ ಇನ್ನೇನು ಹೇಳಿದರು? ವಿಶ್ವಂಯುಗ ಅಂತೆ ವಟಪತ್ರದಲ್ಲಿ ಮಲ್ಕೊಂಡಾನ. ಏಕಃ ಶೇತೆ. ಆಮೇಲೆ ಮಾಯಾ ಶಿಶುರ ಅಂಗ್ರಿಪಾನಃ, ಅವ ಶಿಶು ಅಂಗ್ರಿಪಾನಃ, ಅವ ಪಾದದ ಬೆರಳು, ಅದು ಅಂಗ್ರಿ ಅಂದರೆ ಪಾದರಿ, ಅದು ಪಾದ ಅಂದ್ರೆ ಪಾದದ ಬೆರಳು ಅಂತ ಅರ್ಥ. ಅದನ್ನು ಪಾನಃ ಕುಡ್ಕೋತ್ ಮಲ್ಕೊಂಡಿದ್ನಂತ. ಅದು ಯಾಕೆ ಕುಡ್ಕೋತ್ ಮಲ್ಕೊಂಡಿದ್ರಪ್ಪ? ಕೆಲಸ ಇಲ್ಲ, ಕಾರ್ಯ ಇಲ್ಲ, ಕಾರ್ಯಕ್ಕೋತಾರ ಚಿಪ್ಕೋತ್ ಕೂತಾರ. ಆಚಾರ ಏನು ಮಾಡ್ಲಿಕ್ಕತ್ತಾರ? ಅಡ್ಡಾಗ್ಯಾರ ಸುಮ್ಮನೆ. ಯಾಕೆ? ಹಿಂಗೆ ಕೆಲಸ ಇಲ್ಲ, ಸುಮ್ಮನೆ ಅಡ್ಡಾಗ್ಯಾರ. ಹಂಗ ದೇವ್ರು ಏನು ಮಾಡ್ಬೇಕು? ಚಿಪ್ಕೋತ್ ಮಲ್ಕೊಂಡ್ರ. ಯಾಕೆ ಮಲ್ಕೊಂಡ? ಅದಕ್ಕೆ ರಾಜರಂತಾರ, ಯಾ ಮರ್ತ್ಯ ದಿತಿಜಾಲಿಭಿರಪ್ಯಭೇದ್ಯಂ ಬ್ರಹ್ಮಾಂಡ ಭಾಂಡಮಭಿನನ್ನ ಖಕೋಟಿ ಮಾತ್ರ ಸ್ವಾಂಗುಷ್ಟ ಪುಟ್ಟ ಸುಭಗಾಂಗುಲಿ ಬಚ್ಚುತಸ್ತಾಂ ಶಿಂಪ ಸಂಗೃಹ್ಯ ಚುಂಬತಿ ಶಿಶು ಪ್ರಗತಿಶ್ಚಯಾನಃ. ದೇವರು ಯಾಕೆ ಆ ಬಟ್ಟನ್ನು ಚಿಪ್ಕೊಂಡು ಮಲ್ಕೊಂಡಿದ್ದ ಅಂದ್ರೆ ಅದು ಏನಾಗಿತ್ರಿ? ಕೆಲವೊಮ್ಮೆ ಯಾವಾಗ ಕಾರ್ಯಕ್ರಮ ಆಗಿರ್ತದೆ ಆವಾಗ ಸನ್ಮಾನ ಮಾಡ್ಲಿಕ್ಕೆ ಆಗಿರಂಗಿಲ್ಲ ಕೆಲವರಿಗೆ. ಅದು ಟೀಕಾರದ್ನಾಗ ರಸೀದ್ ಹಂಚ್ಬಿಟ್ಟಿರ್ತಾರೆ, ಅವಾಗ ಏನು ಕೊಡ್ಲಿಕ್ಕೆ ಆಗಲ್ಲ. ರಾಯರದ್ನಾಗ ಶಾಲೆ ಹಚ್ತಿರ್ತಾರೆ. ಹಿಂಗಾಗ್ತಿರ್ತಾರೆ ನೋಡಿ ಕೆಲವೊಂದು, ಸುಮ್ಮನೆ ಚಲೋದಿಲ್ಲ. ಅದಕ್ಕೆ ಅದು ಚಾತುರ್ಮಾಸದಾಗ ಸೇವಾ ಮಾಡಿಸ್ಬಿಟ್ಟಿರ್ತಾರೆ, ಅವಾಗೇನು ಸಿಕ್ಕಿರಂಗಿಲ್ಲ. ಮಹಾಸಭರಾಜ್ಞಿ ಒಳಗೆ ಶಾಲೆ ಹಚ್ಚೋ ಕಾರ್ಯಕ್ರಮ ಹಿಂಗಾಗಿರ್ತಾವೆ ಮುಂದೆ ಮಡ್ದಾಗ ಅವೆಲ್ಲ. ಅದಕ್ಕೇನಾಯ್ತು ಅಂದ್ರೆ ಆ ಹೆಬ್ಬೆರಳು ಏನಿತ್ತು ನೋಡ್ರಿ, ಅದೊಂದು ಕೆಲಸ ಮಾಡಿತ್ರಿ. ಯಾವಾಗ? ವಾಮನಾವತಾರದಾಗ. ಯಾ ಮರ್ತ್ಯ ದಿತಿಜಾಲಿಭಿರಪ್ಯಭೇದ್ಯಂ ಬ್ರಹ್ಮಾಂಡ ಭಾಂಡಂ ಅಭಿನನ್ನ ಖಕೋಟಿ ಮಾತ್ರ. ಆ ಬ್ರಹ್ಮಾಂಡದ ಭಾಂಡಿನ ಒಡೆದಿತ್ತು ಯಾವುದು? ಈ ಹೆಬ್ಬೆರಳು. ಆವಾಗ ವಾಮನಾವತಾರದಾಗ ಅವಂಗ ಮುಂದೆ ಭಾಳ ಕಾರ್ಯಕ್ರಮ ಇದ್ದು ರೀ. ಅವಂಗ ಏನಿದ್ದು? ಬಲಿನ ತಲೆ ಒಡಿಸ್ಬೇಕಾಗಿತ್ತು, ಮುಂದೆ ಅವಂಗ ರಾಜ್ಯ ಕೊಡ್ಬೇಕಾಗಿತ್ತು, ಎಲ್ಲ ಗಲ್ದಾಗ ಮರ್ತು ಹೋಗ್ಬಿಡ್ತೆ ಅವಂಗ. ಅದೇನಾಯ್ತು? ಆವಾಗ ಆ ಬೆಟ್ಟಿಗೆ ಸತ್ಕಾರ ಸಮಾರಂಭ ಮಾಡೋದು ಮರ್ತು ಹೋಗ್ಬಿಟ್ಟಿತ್ತು ರೀ. ಆ ಬೆರಳಿನಿತ್ತು ಸತ್ಕಾರ ಸಮಾರಂಭ ಮಾಡೋದು ಮರ್ತು ಹೋಗ್ಬಿಟ್ಟಿತ್ತು. ಅದು ಖಾಲಿ ಕೂತಿದ್ನಲ್ಲ ಪ್ರಳಯ ಕಾಲದಾಗ, ಆ ಕೃಷ್ಣಾವತಾರದಾಗ ಖಾಲಿ ಕೂತಿದ್ನಲ್ಲ, ಅದನ್ನ ತಗೊಂಡು ಬಾಯಿ ಇಟ್ಕೊಂಡಿದ್ದಂತೆ. ಯಾಕೆ? ಸತ್ಕಾರ ಮಾಡ್ಲಿಕ್ಕಿದ್ದಂತ. ಅದಕ್ಕೆ ಯಾ ಮರ್ತ್ಯ ದಿತಿಜಾಲಿಭಿರಪ್ಯಭೇದ್ಯಂ ಬ್ರಹ್ಮಾಂಡ ಭಾಂಡಮಭಿನನ್ನ ಖಕೋಟಿ ಮಾತ್ರ ಸ್ವಾಂಗುಷ್ಟ ಪುಷ್ಟ ಶುಭಗಾಂಗುಲಿ ಮಚ್ಚುತಸ್ತಾಂ ಸಂಗೃಹ್ಯ ಚುಂಬತಿ ಶಿಶು ಪ್ರಗತಿಶಯಾನಃ. ಏನೇನು ಕೇಳ ತಿಳಿತಿಲ್ಲೋ? ರಾಜರು ಯುಕ್ತಿ ಹೆಂಗಿರ್ತಾವ ಅಂತ ಹೇಳಿ. ಆತ ಮಾಯಾ ಶಿಶುರಂಗ್ರಿಪಾನಃ. ಇಲ್ಲಿ ಮುಂದೆ ಹೋಗ್ತೀನಿ, ಬರೀ ಹಿಂಗೆ ಇಲ್ಲೇ ಕೂತ್ಬಿಟ್ರೆ ಮಾಯಾ ಶಿಶುರಂಗ್ರಿಪಾನ ಮುಗ್ದು ಹೋಗ್ಬಿಡ್ತೀವಿ. ತಿಳಿದಿವ್ ಜೈತಿರ್ಚಾರ ಬಿಟ್ಟರೆ ಟೈಮ್ ನೋಡ್ತಿರ್ತಾರೆ 4-4 ಸಲ. ತ್ವಂ ದೇಹ ತಂತ್ರ. ಅವರು ನೋಡ್ರಿ ಒಮ್ಮೆ ಸ್ವಭಾವ ಇಟ್ಕೊಂಡ್ಬಿಟ್ರು, ಅದ್ರ ಚೇಂಜ್ ಮಾಡಬಾರ್ದ್ರಿ. ಅವ್ರದ್ದೇನಿತ್ತು ನಮ್ದಲ್ಲಿ ಮಹಾಭಾರತ ನಡೆದಾಗಿಂದ ಅದು ಇಟ್ಕೊಂಡ್ಬಿಟ್ಟಿದೆ. ಅವರು ಗಡಿಯಾರ ನೋಡೋದು, ಅಚ್ಚಾರ ನೋಡೋದು, ಗಡಿಯಾರ ನೋಡೋದು, ಅಚ್ಚಾರ ನೋಡೋದು. ಯಾಕೆ ಅಂದ್ರೆ
ಗಡಿಯಾಳ ಕೃಷ್ಣ ಶರ್ಮಾ ಅಂತ ಒಬ್ಬರು ಇದ್ರಿ ಹಿಂದೆ ಸಾಹಿತಿಗಳು. ಅವ್ರು ಹೋದ್ಮೇಲೆ ನಮ್ಮನೆ ಇಟ್ಕೊಂಡ್ರೆ ಗಡಿಯಾರ ಕಪಿಲ ಚಂದ ಇಟ್ಕೊಂಡ್ರೆ ಅವರು ನಮ್ಮನೆ ನೋಡ್ತಾ ಇರ್ತಾರೆ. ಅದಕ್ಕೆ ಭಾಳ ಹೇಳ್ಕೊ ಕೊಡ್ಬಾರ ಸ್ವಲ್ಪ ಮುಂದಿನ ಕೆಲಸ. ಅಡ್ಡಿ ಇಲ್ಲ, ಹಿಂಗೊಂದು ವ್ಯಾಖ್ಯಾನ ಮಾಡಿರಿ ಬದುಕೊಂಡ್ರಿ ನಾವು ಇವತ್ತು. ಇಷ್ಟು ದಿವಸ ಏನು ಭ್ರಮ ಇತ್ತು ಬಾಧಜ್ಞಾನ ಬಂತಿವತ್ತು. ಟ್ವಿಸ್ಟ್ ಕೊಟ್ಬಿಟ್ರಿ ಇವತ್ತು. ಇಷ್ಟು ದಿವಸ ಏನು ಭ್ರಮ ಇತ್ತು ಬಾಧಜ್ಞಾನ ಬಂತಿವತ್ತು. ಆಗ್ಲಿ ಅಡ್ಡಿ ಇಲ್ಲ. ತ್ವಂ ದೇಹತಂತ್ರ ಮಾಯಾ ಶಿಶುರಂಗ್ರಿಪಾನಃ. ಭಗವಂತ ಹಾಗೆ ಹೆಬ್ಬಳ್ಳನ್ನು ಚಿಪ್ಕೊಂಡು ಮಲ್ಕೊಂಡಿದ್ದಾನೆ. ಅವನೇ ನೀನು ನನ್ನ ಹೊಟ್ಟೆಯಲ್ಲಿ ಬಂದಿದ್ದೀಯಾ. ನೋಡ್ರಿ, ಇಡೀ ಜಗತ್ತನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡವನು ಅವನು ಇನ್ನೊಬ್ಬರ ಹೊಟ್ಟೆಯಲ್ಲಿ ಇದ್ದಾನೆ. ಇದು ಹೆಂಗೆ ಕೂಡಿಸು ಹೇಳೋಣಂತ. ಎಷ್ಟು ವಿಚಿತ್ರದ. ಇಡೀ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿ, ತಾನು ಬ್ರಹ್ಮಾಂಡದ ಹೊಟ್ಟೆಯಲ್ಲಿ. ಯಸ್ಮಿನ್ ಸರ್ವಾಣಿ ಭೂತಾನಿ, ಈಶಾವಾಸ್ಯೋಪನಿಷತ್ತಲ್ಲಿ ಹೇಳುವಾಗ ಯಸ್ಮಿನ್ ಸರ್ವಾಣಿ ಭೂತಾನಿ, ಎಲ್ಲ ಭೂತಗಳಲ್ಲಿ ಇವನಿದ್ದಾನ, ಎಲ್ಲ ಭೂತಗಳು ಇವನಲ್ಲಿವೆ ಅಂತ ವರ್ಣನೆ ಮಾಡಿದ್ದಾರೆ. ಅದನ್ನು ಇಲ್ಲಿ ದೃಷ್ಟಾಂತ ಕೊಟ್ಟಿದ್ದಾರೆ, ಹಿಂಗೆ ಇಟ್ಕೋಬೇಕು ಅಂತ ತಿಳಿಸಿದ್ದ. ತ್ವಂ ದೇಹತಂತ್ರ, ನೀನು ದೇಹತಂತ್ರ. ಅದು ತಂತ್ರ ಅನ್ನೋ ಶಬ್ದಕ್ಕೆ ಅಧೀನ ಅಂತ ಅರ್ಥದ, ಏನೇನೋ ಬೇರೆ ಬೇರೆ ಅರ್ಥಗಳದ. ಅದಕ್ಕೆ ಶ್ರೀಮದಾಚಾರ್ಯ ಮತ್ತೆ ತಾತ್ಪರ್ಯ ಬರೆದ್ರು, ತಂತ್ರ ಅಂದ್ರೆ ಪ್ರಕಾಶ ಅಂತ ಅರ್ಥ. ಅಲ್ರಿ, ತಂತ್ರ ಶಬ್ದಕ್ಕೆ ಪ್ರಕಾಶ ಅಂತ ಎಲ್ಲಿಂದ ಅರ್ಥ ತಂದ್ರಿ ಅಂದರೆ, ತಂತ್ರಮಾಲಾ ಎಂಬ ಗ್ರಂಥದಲ್ಲಿ ತತಿಹಿ ಪ್ರಕಾಶ ವಿಸ್ತಾರಂ ತಂತ್ರಂಚೇತ್ಯಭಿಧೀಯತೆ. ತತಿ ಮತ್ತು ತಂತ್ರ ಶಬ್ದಗಳಿಗೆ ಪ್ರಕಾಶ ಮತ್ತು ವಿಸ್ತಾರ ಅಂತ ಅರ್ಥ ಅದ. ದೇಹತಂತ್ರ ಅಂದರೆ ದೇಹ ಪ್ರಕಾಶ. ದೇಹ ಪ್ರಕಾಶ ಅಂದ್ರೆ ಏನು? ದೇಹೇನ ಪ್ರಕಾಶ. ನೀನು ದೇಹ ತೆಗೆದುಕೊಂಡು ನಮ್ಮೆಲ್ಲರಿಗೂ ಕೂಡ ಪ್ರಕಾಶನಾಗಿದ್ದೀಯಾ, ಪ್ರಕಟನಾಗಿದ್ದೀಯಾ ಅಂತ ಅರ್ಥ. ಯಾಕ? ಪಾಪ್ಮಾನ ಪ್ರಶಮಾಯ, ಪಾಪಿಗಳ ನಾಶ ಮಾಡುವುದಕ್ಕಾಗಿ. ನಿದೇಶ ಭಾಜಾಂಚ ವಿಭೂತಯೇ, ಯಾರು ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡುತ್ತಾರೋ ಅವರಿಗೆ ವಿಭೂತಿ ಕೊಡುವುದಕ್ಕಾಗಿ. ಯಥಾವತಾರ ಸ್ತವಸೂಕರಾದಯ, ಮತ್ಸ್ಯಕೂರ್ಮಾದಿ ಅವತಾರಗಳು ಹೇಗೋ ತಥಾ ಅಯಮಪಿ ಆತ್ಮಪಥೋಪಲಬ್ಧ. ಈ ಕಪಿಲಾವತಾರವೂ ಕೂಡ ಹಾಗೆ ಅಪ್ರಾಕೃತವಾಗಿರ್ತಕ್ಕಂಥದ್ದಾಗಿದೆ. ಆತ್ಮಪಥ ಉಪಲಬ್ಧಯೇ. ಆತ್ಮಪಥ ಉಪಲಬ್ಧಯೇ ಅಂದ್ರೆ ಅರ್ಥ ಏನು? ಮೋಕ್ಷ ಮಾರ್ಗದ ಉಪಲಬ್ಧಿಗಾಗಿ ಇದ್ದಿದ್ದೀಯಾ ಅಂತ ಅರ್ಥ. ಯಾವ್ದು ಬಾರಿ ಬರೀತಾರೆ, ತ್ವಂ ದೇಹತಂತ್ರ ಅಂದ್ರೆ ಪೂರ್ವಂ ವಿದ್ಯಮಾನಸ್ಯ ದೇಹಸ್ಯ ಪ್ರಕಾಶ. ಬೇರೆ ಆಯ್ತು. ಈಗ ಏನು? ದೇಹದಿಂದ ಪ್ರಕಟನಾಗಿದ್ದಿ ಅಂತ ಅರ್ಥ ಆಯ್ತು. ಹಿಂದೆ ಹೇಳ್ಬೇಕಾದ್ರೆ ಇಚ್ಛೆಯಿಂದ ಶಿಶುವಾಗಿದ್ದಿ ಅಂತ ಹೇಳಿದರು. ಈ ಹದವಾರ್ರಿ ಏನಂತಾರೆ ಈಗ? ಈ ಅರ್ಥ ಏನಾಯ್ತು? ದೇಹತಂತ್ರ ಅಂದ್ರೆ ದೇಹದಿಂದ ಪ್ರಕಟನಾಗಿದ್ದಿ. ದೇಹದಿಂದ ಪ್ರಕಟನಾಗಿದ್ದಿ ಅಂದ್ರೆ ಈ ದೇಹ ಪೂರ್ವಂ ವಿದ್ಯಮಾನ ಅಂತ ಆಯ್ತು. ಈ ದೇಹದಿಂದ ಪ್ರಕಟನಾಗಿದ್ದಿ ಅನ್ಬೇಕಾದ್ರೆ ಈ ದೇಹ ಮೊದಲೇ ಇರಬೇಕು ಅಂತಾಯ್ತು. ಹಂಗಾದ್ರೆ ಕಪಿಲ ರೂಪ ಈ ಹಿಂದೆ ಇತ್ತು. ಈ ಹಿಂದೆ ಅಂದ್ರೆ ದೇವಹೂತಿ ಹೊಟ್ಟೆಯಲ್ಲಿ ಬರೋಕ್ಕಿಂತ ಮೊದಲೇ ಇತ್ತು. ದೇವಹೂತಿ ಹೊಟ್ಟೆಯೊಳಗೆ ಹಾದು ಬಂತು. ಇಷ್ಟರ್ಥ ಅದಕ್ಕೆ. ತ್ವಂ ಪೂರ್ವಂ ವಿದ್ಯಮಾನಸ್ಯ ದೇಹಸ್ಯ ಪ್ರಕಾಶ ವ್ಯಕ್ತಿ ಯಸ್ಯ ಸಹ. ದೇಹತಂತ್ರ ಅಂದ್ರೆ ಪೂರ್ವಂ ವಿದ್ಯಮಾನಸ್ಯ ದೇಹಸ್ಯ ಪ್ರಕಾಶ ಅಂತ ಅರ್ಥ ಮಾಡಿಕೊಂಡ್ರು. ಪೂರ್ವ ವಿದ್ಯಮಾನ ಅನ್ನೋ ಶಬ್ದಕ್ಕೆ ಅರ್ಥ ಏನಾಯ್ತು? ಈಗ ಕಪಿಲಾವತಾರಕ್ಕಿಂತಲೂ ಮೊದಲೇ ಕಪಿಲ ರೂಪ ಇತ್ತು, ಕೃಷ್ಣಾವತಾರಕ್ಕಿಂತ ಮೊದಲೇ ಕೃಷ್ಣ ರೂಪ ಇತ್ತು, ರಾಮಾವತಾರಕ್ಕಿಂತ ಮೊದಲೇ ರಾಮರೂಪ ಇತ್ತು. ಶ್ರೀಮದಾಚಾರ್ಯರು ತಾತ್ಪರ್ಯ 10ನೇ ಅಧ್ಯಾಯದಲ್ಲಿ ಹೇಳುವಾಗ ಮೋಹಿನಿ ರೂಪ ಭಗವಂತ ತೆಗೆದುಕೊಂಡ ಅಂತದಲ್ಲ. ಇದಕ್ಕೆ ಅವರು ಅವಾಗ ಆಚಾರ್ಯ ಹೆಂಗ್ ಮಾಡ್ತಾರೆ ಗೊತ್ತೇನ್ರಿ? ಪ್ರಯೋಗ ಹೆಂಗ್ ಮಾಡ್ರೆ ಗೊತ್ತಾ? ಮೋಹಿನಿ ರೂಪ ತಗೊಂಡಿ ಅನ್ಲಿಲ್ಲ, ಮೋಹಿನಿ ರೂಪ ನೀನಾದಿ ಅಂತಾರವ್ರು. ಅನುಪಮ ಉತ್ತಮಂ ವಪುರ್ ಬಭೂವ, ನೀನ ಮೋಹಿನಿಯಾಗಿ ಬಿಟ್ಟಿ ಅಲ್ರಿ. ಹಿಂಗೇನು ಪ್ರಯೋಗ ಮಾಡ್ತಾನೆ? ಅವನ ಮೋಹಿನಿ ಹೆಂಗಾಗಬೇಕು? ಮೋಹಿನಿ ರೂಪ ತಗೊಂಡಿಲ್ಲ ಅಂದ್ರೆ, ಮೋಹಿನಿ ರೂಪ ಅಂತ ಒಂದು ಪ್ರತ್ಯೇಕ ಇದ್ರೆ ಆ ರೂಪ ತಗೊಂಡ ಅಂತ ಆಗ್ಬೇಕು. ಇವನ ಮೋಹಿನಿಯಾಗಿ ಬಿಟ್ಟ. ಯಾಕಂದ್ರೆ ಆ ಮೋಹಿನಿ ರೂಪ ಅಂತ ಒಂದು ಅದು ಪ್ರತ್ಯೇಕ ಇಲ್ಲದ, ಮತ್ತೆ ಅದು ಹೊಸದಾಗಿ ಬಂದದ್ದಲ್ಲ. ಅನುಪಮ ಉತ್ತಮಂ ವಪುರ್ ಬಭೂವ, ನೀನೇ ಮೋಹಿನಿ. ಆ ರೂಪ ಇತ್ತು, ಅದನ್ನು ಪ್ರಕಟ ಮಾಡಿಬಿಟ್ಟಿ ಅಷ್ಟೇ. ಆ ರೂಪ ಇತ್ತು, ಮೋಹಿನಿ ರೂಪ ಆಲ್ರೆಡಿ ಇದ್ದೇ ಇತ್ತು, ಅದನ್ನು ಪ್ರಕಟ ಮಾಡಿದಿ. ಇಷ್ಟರ್ಥನೇ ಹೊರತಾಗಿ ಏನರ್ಥ ಅಲ್ಲ ಈಗ ಹೊಸದಾಗಿ ಮೋಹಿನಿ ರೂಪವನ್ನ ಸೃಷ್ಟಿ ಮಾಡಿದ, ತೆಗೆದುಕೊಂಡ ಅಂತ ಅರ್ಥ ಅಲ್ಲ. ಅದೇ ರೀತಿಯಾಗಿ ಏನ್ ಮಾಡ್ಬೇಕು? ಇಲ್ಲಿ ಹೇಳಿದ್ರು, ತ್ವಂ ದೇಹತಂತ್ರ ಪೂರ್ವಂ ವಿದ್ಯಮಾನಸ್ಯ ದೇಹಸ್ಯ ಪ್ರಕಾಶ ವ್ಯಕ್ತಿರ್ಯಸ್ಯ ಸೋಸಿ ನತು ಜೀವವತ್ ಅವಿದ್ಯಮಾನ ದೇಹೋತ್ಪತ್ತಿಮಾನ್ ತ್ವಂ ಇತ್ಯಾಶಯ. ಜೀವನಿಗೆ ಹೆಂಗ ಅವಿದ್ಯಮಾನವಾದ ದೇಹ ಅದ, ಹಂಗಲ್ಲ ನೀನು. ಎಂದು ವಿದ್ಯಮಾನ ದೇಹ ಮೊದಲೇ ಇರ್ತಕ್ಕಂಥದ್ದು. ನಮಗೇನು ದೇಹ ಇರಂಗಿಲ್ಲ, ನಮಗೆ ಆವಾಗ ಬರ್ತಿರ್ತದೆ. ಸರಿ, ಇದು ಹೇಳಿದ್ದು. ಮತ್ತೆ ಇನ್ನೊಂದೆರಡು ಸ್ತೋತ್ರ ಮಾಡ್ತಾಳೆ. ಈ ಸ್ತೋತ್ರ ಮುಗಿದ್ರೆ ಮುಗೀತ್ರಿ, ಏನಿಲ್ಲೇ ಇಲ್ಲ. ಈ ಸ್ತೋತ್ರ ಮುಗಿತಾನೆ ದೇವರು ಹೊರಟು ಬಿಡ್ತಾನೆ, ಅಮ್ಮ ದೇಹ ತ್ಯಾಗ ಮಾಡ್ತಾಳೆ. ಇಷ್ಟೇ ಹೇಳ್ಬಿಟ್ರೆ ಮುಗಿದ ಕೆಲಸ. ಎನ್ನಾಮಧೇಯ ಶ್ರವಣಾನು ಕೀರ್ತನಾತ್. ಯಾವ ಭಗವಂತನ ನಾಮಧೇಯವನ್ನ ಶ್ರವಣ ಕೀರ್ತನವನ್ನ ಮಾಡುವುದರಿಂದ ಯತ್ ಪ್ರಕ್ವಣಾತ್ ಯತ್ ಸ್ಮರಣಾದಪಿ ಕ್ವಚಿತ್, ಯಾರಿಗೆ ನಮಸ್ಕಾರ ಮಾಡಿದರೆ, ಯಾರ ಸ್ಮರಣವನ್ನ ಮಾಡಿದರೆ,
ಶ್ವಾದೋಪಿ ಸದ್ಯ ಸವನಾಯ ಕಲ್ಪತೆ. ಶ್ವಪಚ ಚಾಂಡಾಲನು ಕೂಡ ಯಜ್ಞಾಧಿಕಾರಿಯಾಗಿ ಬಿಡುತ್ತಾನೆ. ಎಂಥ ಮಹಿಮಾ! ದೇವರ ನಾಮಸ್ಮರಣೆಯನ್ನು ಹೇಳಿದಾಗ ಅಂತ್ಯ ಜಾತಿಯಲ್ಲಿ ಇದ್ದವನು ಕೂಡ ಅಗ್ರಜಾತಿಯವನಂತೆ ಯಜ್ಞಕ್ಕೆ ಅಧಿಕಾರಿಯಾಗಿ ಬಿಡುತ್ತಾನೆ. ಕುತಃ ಪುಮನ್ಸ್ತೆ ಭಗವನ್ನು ದರ್ಶನಾತ್. ನಿನ್ನ ಸ್ಮರಣೆ ಮಾಡಿದ್ರೆ ಇಷ್ಟು, ಇನ್ನು ದರ್ಶನ ಮಾಡ್ಕೊಂಡ್ರೆ ಏನು ಹೇಳಬೇಕು ಅಂತ ಹಿಂಗೆ ದೇವಹೂತಿ ಸ್ತೋತ್ರ ಮಾಡ್ಯಾಳ. ಎಲ್ಲರೂ ವಾಹ್ ವಾಹ್ ಚಪ್ಪಾಳು ತಕ್ಬಿಟ್ರು. ಸತ್ಯಾಭಿನವ ತೀರ್ಥರು ಹಿಡ್ಕೊಂಡ್ಬಿಟ್ರು. ದುರ್ಘಟ ಭಾವತಿ ಬೇಕಾದಾಗ ಸತ್ಯಾಭಿನವ ತೀರ್ಥರು ಶೆಣೆ ಇದ್ರೆ ನೀವೆಲ್ಲರೂ ನಾವು ಹಾಕಿ ದೇವಹೂತಿ ಹೇಳಿದಂತ ಒಟ್ಟರು ಗೋಣೆ ಹಾಕಿದ್ರಲ್ಲ, ಏನು ನಿಮ್ಗೆ ತಿಳಿತಿಲ್ಲ ಅಂತ ಇಲ್ಲ. ಭಗವನ್ನಾಮಸ್ಮರಣೆ ಮಾಡಿದ ಮಾತ್ರದಿಂದ ಚಾಂಡಾಲ ಯಜ್ಞಾಧಿಕಾರಿ ಆಗ್ತಾನ ಅಂದ್ರೆ ಇಡೀ ನಿಮ್ಮ ಸಿದ್ಧಾಂತನ ಕೊಲ್ಯಾಪ್ಸ್. ಚಾಂಡಾಲನಿಗೆ ಎಂದೂ ಕೂಡ ಯಜ್ಞಾಧಿಕಾರ ಇಲ್ಲ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ. ನೋಡ್ರಿ, ಸವನಾಯ ಕಲ್ಪತೆ ಅಂತಂದ್ರ ಸ್ಪಷ್ಟವಾಗಿ ಸೋಮಲತಾ ಆಹವನಾಯ. ಸವನ ಅನ್ನೋದಕ್ಕೆ ಸೋಮಲತೆಯನ್ನು ಹಾಕಿ ಮಾಡೋದಕ್ಕೆ ಯಜ್ಞ ಅಂತ ಕರೆದಾರೆ. ಯಾದವಾರ ವಿಷಯದ ಸಂಘ ಬರೆದಾರ. ಅದ್ರ ಮೇಲೆ ಪ್ರಶ್ನೆ ಇಟ್ಕೊಂಡ್ರು ಅವರಲ್ಲಿ. ಯಜ್ಞ ಸ್ಪಷ್ಟ ಸವನ ಅನ್ನೋ ಶಬ್ದಕ್ಕೆ ಯಜ್ಞ ಅಂತ ಅರ್ಥ. ಯಜ್ಞಕ್ಕಾಗಿ ಅಧಿಕಾರಿ ಆಗ್ತಾನೆ. ಏನ್ ಹೇಳಿದ್ರಿ ನೀವು? ಶ್ವಾದೋಪಿ ಸದ್ಯ ಸವನಾಯ ಕಲ್ಪತೆ. ಅವ ಶ್ವಾದ. ಅವ ಯಾರವ ಶ್ವಾದ ಅಂದ್ರೆ ಬರೀತಾ ನೋಡ್ರಿ, ಶ್ವಭಕ್ಷಕ, ನಾಯಿ ಮಾಂಸ ತಿನ್ನವ ಚಾಂಡಾಲ ಅಂತ ಅರ್ಥನೇ ಅವ. ಶ್ವಪಚ ಅಂತ ಅರ್ಥ. ಅವನು ಸಹಿತೇಕ ಯಜ್ಞಕ್ಕೆ ತಯಾರಿ ಆಗ್ತಾನ ಅಂದ್ರೆ ಏನ್ ದೇವ್ರ ನಾಮ ಇಷ್ಟು ಪವರ್ಫುಲ್ ಅದ, ಜಾತಿನ ಹೋಗಿಸ್ಬಿಡ್ತು ಅಂತ ಆತಲ್ಲ ಅಂದ್ರೆ ಹಂಗ ಅರ್ಥ ಮಾಡಬೇಡ್ರಿ. ಇಲ್ಲ ಅದಕ್ಕೆ ವಿಜಯವರು ಸತ್ಯಾಭಿನವ ತೀರ್ಥರು ಬೇರೆ ಬರೀತಾರೆ. ಶ್ವಾದ ಅಂದ್ರೆ ಯಾರು ಬ್ರಾಹ್ಮಣರಾಗಿ ಹುಟ್ಟಿ ಕರ್ಮದಿಂದ ನೀಚನಾಗಿ ಚಾಂಡಾಲನ ಸಮ ಆಗ್ಯಾನೋ ಅವನನ್ನು ತಗೋತೀವಿ ಅಂತ ಅರ್ಥ. ಬರ್ತಾನ ಅವ ಮಾಧವ ಬ್ರಾಹ್ಮಣ, ಅಜಾಮಿಳ ಬ್ರಾಹ್ಮಣ, ಇಂಥವ್ರನ್ನ ನಾವು ಶ್ವಪಚ ಸಮಾನ ಅಂತ ಕರಿತೀವಿ. ಅಂಥವ್ರ ಅಧಿಕಾರಿಗಳು. ಹೊರತಾಗಿ ಹುಟ್ಟಾನೇ ಚಾಂಡಾಲ ಹುಟ್ಟಿದ್ದ ಅವಂಗ ಯಜ್ಞಕ್ಕೆ ತಂದು ಕೊಡಿಸ್ತೀರಿ ಅಂತ ಅನ್ನಂಗಿಲ್ಲ. ಇದು ಸತ್ಯಾಭಿನವ ತೀರ್ಥರು ಬರುತ್ತೆ ತೋರಿಸಿರು. ಶ್ವಾದ ಅಂದ್ರೆ ಶ್ವಪಚ ಸಮಾನ ಅಂತ ಅರ್ಥ ಮಾಡ್ತೀವಿ. ಯಾರು ಬ್ರಾಹ್ಮಣನಾಗಿ ಹುಟ್ಟಿ ತನ್ನ ಕರ್ಮದಿಂದ ನೀಚನಾಗಿದ್ದಾನೋ ಅಂಥವನು ಭಗವನ್ ನಾಮಸ್ಮರಣೆ ಮಾಡಿದರೆ ಅವನನ್ನು ಮತ್ತೆ ದೇವರು ಉದ್ಧಾರ ಮಾಡಿ ಯೋಗ್ಯ ಅಧಿಕಾರಿಯನ್ನಾಗಿ ಮಾಡ್ತಾನೆ. ಹಿಂಗೆ ಒಪ್ಕೊಂಡಿರೇನು ನೀವು? ಹಿಂಗೆ ಹೇಳಿಕ್ ಬರ್ತೇನೋ ಅಂದ್ರೆ ನವಿಲಕ್ಷಣತ್ವಾಧಿಕರಣದಲ್ಲಿ ಸುಧಾದೊಳಗೆ ಟೀಕಾಕೃತ್ವಾದ್ರೆ ಈ ಮಾತು ಒಪ್ಪಿಕೊಂಡಾರ. ಯಾರು ಜಾತಿಯಿಂದ ಬ್ರಾಹ್ಮಣನಾಗಿದ್ದಾನೆ ಅವನು ಅಕಸ್ಮಾತ್ತಾಗಿ ಏನೋ ತಪ್ಪು ಮಾಡಿ ಅವ ಪತಿತನಾಗಿದ್ರೆ ಅವನಿಗೆ ಪುನಃ ಪ್ರಾಯಶ್ಚಿತ್ತವನ್ನ ಎಲ್ಲ ಮಾಡಿಸಿ ಅವನ್ ಮತ್ತೆ ಏನ್ ಮಾಡಬಹುದು? ಅವನ್ ನಾವು ಅಧಿಕಾರಿ ಮಾಡಬಹುದು. ಯಾರು ಬ್ರಾಹ್ಮಣನಾಗಿ ಹುಟ್ಟೇ ಇಲ್ಲ ಅವನನ್ನು ಎಂದೂ ಒಳಗೆ ತೊಳಿಕ್ ಬರುವುದಿಲ್ಲ. ಇದನ್ನ ಯಾರು ಹೇಳ್ಯಾರ? ಟೀಕಾರಾಯರು ಒಪ್ಕೊಂಡಾರ. ಅದನ್ನ ತಲೆಯಾಗಿ ಇಟ್ಕೊಂಡು ಸತ್ಯಾಭಿನವ ತೀರ್ಥರು ಬರೆದ್ರು. ಶ್ವಾದ ಶ್ವಪಚ ಸಮಾನ ಬ್ರಾಹ್ಮಣ. ಅವ ಚಾಂಡಾಲಲ್ಲವ, ಅವ ಖರೆ ಬ್ರಾಹ್ಮಣ ಇದ್ದಾನೆ, ಶ್ವಪಚನ ಆಗ್ಯಾನ ಅಂತ ಇಷ್ಟರ್ಥ ಅಂತ ಅವನು ಉದ್ಧಾರ ಮಾಡ್ತದೆ. ಒಪ್ಕೊಳ್ಳೋಣಂತ. ಎಷ್ಟು ಅನಾಹುತ ಆಗ್ತಿತ್ತು ನೋಡ್ರಿ. ಸತ್ಯಾಭಿನವ ತೀರ್ಥ ಹಿಂಗೆ ವ್ಯಾಖ್ಯಾನ ಮಾಡಲಿಲ್ಲ ಅಂದ್ರೆ ಎಷ್ಟು ಅನಾಹುತ ಆಗ್ತಿತ್ತು. ಅದಕ್ಕೆ ಎಲ್ಲ ಓದ್ತಿರ್ಬೇಕ್ರಿ. ಅಷ್ಟು ನೋಡ್ಕೋತಿದ್ರೆ ಅಂದ್ರೆ ಸರಿ ಹೋಗ್ತಿರ್ತದೆ. ಶ್ವಪಚಾಹ ಶ್ವಾದೋಪಿ ಸದ್ಯ ಸವನಾಯ ಕಲ್ಪತೆ ಕುತಃ ಪುನಸ್ತೆ ಭಗವನ್ನು ದರ್ಶನಾಚ. ಆಮೇಲೆ ಇದರಂಗ ಅಲ್ಲೂ ಹೇಳ್ಯಾರ ಪ್ರಹ್ಲಾದರಾಜರು, ಇಲ್ಲೂ ಹೇಳಿಕತ್ತಾರ. ಅಹೋಬತ ಶ್ವಪಚೋ ಅಥೋ ಗರೀಯಾನ್. ನಿನಗಿಂತ ಯಾವ ಬ್ರಾಹ್ಮಣ ಇದ್ದಾನ ಅವನಕ್ಕಿಂತಲೂ ಶ್ವಪಚನೇ ಶ್ರೇಷ್ಠ. ಯಾಕ? ಜಗ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ. ಯಾರ ನಾಲ್ಗಿ ಮೇಲೆ ನಿನ್ನ ನಾಮ ಅದನೋ ಆ ಚಾಂಡಾಲ ಬ್ರಾಹ್ಮಣಕ್ಕಿಂತ ಶ್ರೇಷ್ಠ. ಇದು ಅಷ್ಟ ಮತ್ತ ಇದು ಅವನು ಚಾಂಡಾಲ ಅಂತ ಮತ್ತೆ ಅಲ್ಲಿ ಪ್ರಹ್ಲಾದರಾಜ ರಂಗ ಅಂದಾರ. ವಿಪ್ರಾದ್ವಿ ಷಡ್ಗುಣ ಯುಧಾದ ಅರವಿಂದ ನಾಭ ಪಾದ ಅರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ. ಅವರಂದಾರ ಬ್ರಾಹ್ಮಣಕ್ಕಿಂತ ಶ್ವಪಚನೇ ಶ್ರೇಷ್ಠ. ಪ್ರಹ್ಲಾದರಾಜ ಹೇಳಿದ್ದು ಅದು ಹಂಗರ್ಥ ಅಲ್ರಿ. ಬ್ರಾಹ್ಮಣ ಅವನು ಕೆಟ್ಟ ಕೆಲಸ ಮಾಡಿ ತೆಳಗೆ ಹೋಗಿದ್ದ, ಹರಿನಾಮಸ್ಮರಣೆ ಮಾಡಿ ಉದ್ಧಾರ ಆದ ಅಂತ ಹಿಂಗರ್ಥ. ಅಥವಾ ಏನು ಹೇಳ್ಬೇಕಾಗಿದೆ? ಬ್ರಾಹ್ಮಣನಾಗಿ ಹುಟ್ಟಿಯೂ ಭಗವನ್ ನಾಮಸ್ಮರಣೆಯನ್ನು ಮಾಡದೇ ಇದ್ರೆ ಅವ ಚಾಂಡಾಲಕ್ಕಿಂತ ಹತ್ತತ್ತ. ಹಿಂಗೆ ಹೇಳ್ಬೇಕಾಗಿದೆ ನಮಗ. ಅದು ಪರ್ಯವಸಾನ ಮಾಡಬೇಕು ಅಂತ ಅದಕ್ಕೆ ತರ್ಕರೀತ್ಯ ಅಂತ ಕರೀತಾರೆ. ಅದಕ್ಕೆಲ್ಲ ಆಚಾರವನ್ನು ತಿಳಿಸ್ಕೊಟ್ಟಾರ ಅಲ್ರಿ. ವಿಜಯಧ್ವಜ ತೀರ್ಥರು ಯಾದವಾರ ಪ್ರಶ್ನೆ ಮಾಡ್ತಾರೆ, ನಾಮಸ್ಮರಣೆ ಆ ಚಾಂಡಾಲನ ನಾಲ್ಗಿ ಒಳಗೆ ಬರ್ಬೇಕಾದ್ರೆ ಸುಮ್ಮನೆ ಬರ್ತೇನು? ಹೆಂಗಿದ್ದಾನವ ಅಂದ್ರೆ ತೇಪುಸ್ತಪಸ್ತೆ, ತಪಸ್ ಮಾಡ್ಯಾರಂತವ್ರು. ಜನ್ಮ ಜನ್ಮಾಂತರದಲ್ಲಿ ತಪಸ್ಸು ಮಾಡಿ 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 ಕೇಳ್ಕೊಂಡ್ರಂತ. ಏನ್ ಕೇಳ್ಕೊಂಡಾರ? ನಿನ್ನ ನಾಮ ಎನ್ನ ನಾಲಿಗೆಯೊಳಗೆ ಇರ್ಲಿ ಅಂತ ಕೇಳ್ಕೊಂಡ್ರಂತ. ಏನ್ ಕೇಳ್ಕೊಂಡ್ರ ಅವ್ರಲ್ಲ? ಜನ್ಮ ಜನ್ಮಾಂತರದಲ್ಲಿ ತಪಸ್ಸು ಮಾಡಿ ಇನ್ನೇನೂ ಬೇಡ, ನಿನ್ನ ನಾಮ ನನ್ನ ನಾಲಿಗೆ ಆಗಿದ್ರೆ ಸಾಕು ಅಂತ ಕೇಳ್ಕೊಂಡ್ರಂತ. ಅದಕ್ಕೆ ದಾಸರು ಒಂದು ಹಾಡು ಬರ್ದಾರ್ರಿ. ಅದು ಬಲಿಯ ಮನೆಗೆ ವಾಮನ ಬಂದಂತೆ ದೃಷ್ಟಾಂತ ಕೊಟ್ಟಾರ್ರಿ. ದೇವ್ರ ನಾಮ ನಮ್ಮ ಮನೆಗೆ ಹೆಂಗೆ ಬರ್ಬೇಕು ಅಂದ್ರೆ ಬಲಿ ಮನೆಗೆ ವಾಮನ ಬಂದ ಅಲ್ಲ ಹಂಗೆ ಬರ್ಬೇಕಂತ ನಮ್ಮ ನಾಲಿಗೆಗೆ ನಾಮ ಬರೋದು ಕಷ್ಟದ್ರಿ ನಾಲಿಗೆ ಒಳಗೆ.
ಅದಕ್ಕೆ ನಾಲ್ಗಿಗೆ ನಾವು ಬರಲಿ. ಸರಿ ಮುಗೀತ. ಸಸ್ನುಹು ಜುಜೂಹು ಅವರು ಸ್ನಾನ ಮಾಡ್ಯಾರ, ಯಜ್ಞದಲ್ಲಿ ಪಾಲ್ಗೊಂಡಿದ್ದಾರ. ಬ್ರಹ್ಮನು ಚುರ್ ನಾಮ ದೃಢಂತಿಗೆ ಅಷ್ಟೆಲ್ಲ ಸಾಧನ ಮಾಡ್ಕೊಂಡು ಬಂದದ್ದಕ್ಕೆ ಏನೋ ನಾಲಿಗೆ ಒಳಗೆ ನೀನು ನಾವು ಬಂದದಪ್ಪ ಪುಣ್ಯಾತ್ಮ ಆತ. ತಂ ತ್ವಾದ್ದಾಹಂ ಬ್ರಹ್ಮ ಪರಂ ಪುಮಾಂಸಂ ಪ್ರತ್ಯಕ್ ಸ್ರೋತಸ್ಯಾತ್ಮನಿ ಸಂವಿಭಾವ್ಯಂ ಸ್ವತೇಜಸಾ ಧ್ವಸ್ತ ಗುಣ ಪ್ರವಾಹಂ ವಂದೇ ವಿಷ್ಣುಂ ಕಪಿಲಂ ವೇದಗರ್ಭಂ. ಸ್ತೋತ್ರ ಮಾಡಿದ್ಲು. ಏನು ಹೇಳಿದ್ರು? ಸ್ಪಷ್ಟ ಹೇಳಿದ್ಲು. ವಂದೇ ವಿಷ್ಣುಂ ಕಪಿಲಂ ವೇದಗರ್ಭಂ. ನೀ ಯಾರೂ ಅಲ್ಲ, ವಿಷ್ಣು, ನೀನೇ ಕಪಿಲ. ಅದಕ್ಕೆ ವಿಜಯದ ತೀರ್ಥರಂತಾರೆ ಅವರವು ಹೇಳಿದ್ದು ಕರೆಕ್ಟೋ ತಪ್ಪು ಏನಿಲ್ಲ, ಎರಡು ಶಬ್ದಾರ್ಥ ಒಂದವ ಅಲ್ರಿ. ವಿಷ್ಣು ಶಬ್ದಾರ್ಥ ಕಪಿಲ ಶಬ್ದಾರ್ಥ ಎರಡು ಒಂದ. ಹೌದು, ತೆಗೆದು ನೋಡ್ರಿ ಏನದ, ತೆಗೆದು ನೋಡಿದ್ರೆ ಏನು ಕಾಣಿಸ್ತದಲ್ಲಿ? ಕಪಿಲ ಅನ್ನೋ ಶಬ್ದಕ್ಕೆ ಕ ಅಂದ್ರೆ ಸುಖ ಅಂತ ಅರ್ಥ, ಪ ಅಂದ್ರೆ ಪಾನ ಮಾಡೋನು ಅಂತ ಅರ್ಥ, ಸುಖಪನ ಸುಖ ಸ್ವರೂಪ ಅಂತ ಅರ್ಥ. ವಿಷ್ಣು ಅನ್ನೋಲ್ಲಿ ನ ಅಂದ್ರೆ ಸುಖ ಅಂತ ಅರ್ಥ, ವಿಷ್ಣು ಅಂದ್ರೆ ಸುಖ ಸ್ವರೂಪ ಅಂತ ಅರ್ಥ, ಕಪಿಲ ಅಂದ್ರೆ ಸುಖ ಸ್ವರೂಪ ಅಂತ ಅರ್ಥ. ಒಂದೇ ವಿಷ್ಣುಂ ಕಪಿಲಂ ವೇದ ಗರ್ಭಂ. ಸುಖ ಸ್ವರೂಪ ಅಂತ ಅರ್ಥ ಎರಡು ಶಬ್ದಕ್ಕೂ. ಹಿಂಗಾಗಿ ಇವರಿಬ್ರು ಏನಾಗ್ಯಾರ? ಒಂದೇ ಆಗಿದ್ದಾರೆ. ವಿಜಯದ ತೀರ್ಥ ತಿಳಿಸಿದ್ರು ನೋಡ್ರಿ ಹೆಂಗಂತಾರ. ಬಲಾನಂದ ಸ್ವರೂಪತ್ವಾತ್ ವಿಷ್ಣು, ಬಲ ಆನಂದ ಸ್ವರೂಪನಾದ್ರಿಂದ ವಿಷ್ಣು. ಕಂ ಸುಖಂ ಪಿಬತಿ ಆನಂದಾನುಭವಾತ್ ಲಾತ್ ಸರ್ವಾದಾನಾಚ್ಚ ಕಪಿಲ ಇತ್ಯೇಕಾರ್ಥತ್ವಾಚ್ಚ. ಇವನು ಸುಖ ಸ್ವರೂಪ, ಅವನು ಸುಖ ಸ್ವರೂಪ. ವೇದ ಗರ್ಭ ಅಂದಾರೆ ದೇವರಿಗೆ. ನಾ ಮನಸ್ಸಿನಲ್ಲಿ ಹೇಳ್ತೀನಿ ಸ್ತೋತ್ರ ಮಾಡ್ಯಾಳ. ವೇದ ಗರ್ಭ ಅಂತ ಅರ್ಥ ಮಾಡ್ಯಾರ. ವೇದ ಗರ್ಭ ಅಂದ್ರೆ ಅರ್ಥ ಏನ್ರಿ ಅದಕ್ಕೆ? ವೇದ ಗರ್ಭ ಅಂದ್ರೆ ಏನದು? ವೇದದ ಗರ್ಭ, ವೇದವು ಯಾರ ಗರ್ಭದಲ್ಲಿ, ಹಿಂಗೆ ಎರಡು ಮಾಡ್ಲಿಕ್ಕೆ ಬರ್ತದೆ ಸಮಾಸ. ಏನ್ ಮಾಡ್ಲಿಕ್ಕೆ ಬರ್ತದೆ? ವೇದಸ್ಯ ಗರ್ಭ, ವೇದ ಗರ್ಭ ಯಸ್ಯ ಸಹ. ಯಸ್ಯ ಗರ್ಭ ವೇದ, ಯಾರ ಹೊಟ್ಟೆಯಾಗ ವೇದದ ಅವನು ವೇದ ಗರ್ಭ, ಯಾರು ವೇದದ ಹೊಟ್ಟೆಯಾಗಿದ್ದಾನ ಅವನು ವೇದ ಗರ್ಭ. ಹಿಂಗೆ ಎರಡು ಹೇಳಿದ್ರಿ ಏನು ಗೊತ್ತಮ್ಮ? ವೇದ ಯಾರ ಹೊಟ್ಟೆಯಾಗದ ಅವನು ವೇದ ಗರ್ಭ, ವೇದದ ಹೊಟ್ಟೆಯಾಗ ಯಾರಿದ್ದಾನ ಅವನು ವೇದ ಗರ್ಭ. ವೇದದ ಹೊಟ್ಟೆಯಾಗಿದ್ದವ ಅಂದ್ರೆ ಅರ್ಥ ಏನು? ಈಗ ನೋಡ್ರ ಮಾತಾಡ್ಬೇಕಾದ್ರೆ ಏನು ಮಾತಾಡ್ತಿರ್ತೀವಿ, ಅವಂಗೊಂದು ಸ್ವಲ್ಪ ಹೇಳಿ ಬಾಜು ಹೊಟ್ಟೆಯಾಗಿತ್ತು ಬಾಯಾಗ ಅನ್ಲಿಲ್ಲ ಅವಂಗ ಅನ್ಲಿಲ್ಲ ಅಂದ್ರೆ ಏನಾಯ್ತು? ಹೊಟ್ಟೆಯಾಗ ಒಂದು ಬೇರೆ ಅದ, ಬಾಯಿ ಮಾತು ಬೇರೆ ಆಗ್ಬಿಟ್ಟಿ ನಾವು. ಮಂದಿ ಮುಂದೆ ಎಲ್ಲ ಬೈಯೋದೇನು ಅಸಹ್ಯ ಅಂತ ತಿಳ್ಕೊಂಡು ಹೇಳಿ ನನ್ನಿಗಿರಿ ಅವರ ಹೊಟ್ಟೆಯಾಗಿತ್ತದು ಹೊರಗೆ ಹಾಕ್ಲಿಲ್ಲ, ಸುಮ್ ಕೂತಿದ್ದೆ ಹೋಗ್ಲಿ ಅಂತಕೊಂಡು ಇನ್ನು ಮುಂದೆ ಹಾಕ್ತೀನಿ ತಡಿ ಅಂತಕೊಂಡು ಹೊರಗೆ ಹಾಕ್ತಾನೆ. ಅಂದ್ರೆ ಮ್ಯಾಲ್ ಒಂದು ಶಬ್ದ ಇರ್ತದೆ, ಒಳಗೆ ಒಂದು ಶಬ್ದ ಇರ್ತದೆ. ವೇದದ್ದು ಮ್ಯಾಲಿನ ಅರ್ಥ ಒಂದು ಬೇರೆ ಅದ, ಹೊಟ್ಟೆಯಾಗಿನ ಅರ್ಥ ಒಂದು ಬೇರೆ ಅದ. ಅದಕ್ಕೆ ವೇದ ಗರ್ಭ ಅಂತ ಕರೆದಾರ್ರಿ. ಹೊಟ್ಟೆಯಾಗಿನ ಅರ್ಥ ಏನದ? ಅದು ದೇವರಿದ್ದ. ಅಂದ್ರೆ ಮ್ಯಾಲಿನ ಅರ್ಥ ಏನದ? ಅದು ದೇವತೆಗಳಿದ್ದ. ಅದಕ್ಕೆ ಅವ ಪರಮುಖ್ಯಾರ್ಥ, ಇವು ಮುಖ್ಯಾರ್ಥ ಅಮುಖ್ಯಾರ್ಥ ಅಂತ ತಿಳ್ಕೊಳ್ರಿ. ವೇದ ಗರ್ಭ ಇವು ಏನಾಗ್ತಾವ? ವೇದ ನಾಶ ಆಗದಂಗೆ ಇರ್ಬೇಕ್ರಿ. ನಾಶ ಆಗದಂಗೆ ಇರಬೇಕು ಅಂದ್ರೆ ಅದಕ್ಕೆ ಒಂದು ಕಾವು ಕೊಟ್ಕೋತಿರ್ಬೇಕು ಯಾರೊಬ್ರು. ಅದಕ್ಕೇನಾಗಬೇಕು? ಯಾರ್ದಾರ ಒಂದು ಗರ್ಭದಾಗಿರ್ಬೇಕು. ಅದಕ್ಕೆ ವೇದ ಗರ್ಭ. ಇವೆಲ್ಲ ವೇದಗಳೇನವ ಅವು ದೇವ್ರ ಗರ್ಭದಾಗಿದ್ದು ಅವು ಕೊಂಚೂರು ಕಾವು ಕೊಟ್ಕೋತಿದ್ದಾನೆ, ಬಿಸಿ 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 ಮಾಡ್ಕೋತಿದ್ದಾನೆ. ಹಿಂಗಾಗಿ ಅವು ಗಟ್ಟಿ ಕುತ್ಕೊಂಡಾವ. ವೇದ ಗರ್ಭ ಅಂದ್ರೆ ವೇದಗಳನ್ನ ತಾನು ಹೊಟ್ಟೆಯೊಳಗೆ ಇಟ್ಕೊಂಡಾನ. ಯಾಕ? ಅವು ನಾಶ ಆಗಬಾರ್ದು ಅಂತ ತಿಳ್ಕೊಂಡು ಅವ್ರ ಹೊಟ್ಟೆಗೆ ಇವು ಸೇರ್ಕೊಂಡಾನ. ಯಾಕಂದ್ರೆ ವೇದದ ಮುಖ್ಯ ಅರ್ಥ ನಾನೇ ಆಗಲಿ ಅಂತ ತಿಳ್ಕೊಂಡು ಅದಕ್ಕೆ ವೇದ ಗರ್ಭ ಅಂತ ಹಿಂಗೆ ಎರಡು ಅರ್ಥ ಮಾಡ್ಲಿಕ್ಕೆ ಬರ್ತದೆ ಅಂತ ವಿಜಯದ ತಿಳಿಸ್ಯಾರ. ಆತು, ಸ್ತೋತ್ರ ಮುಗೀತ್ರಪ್ಪ, ಮುಗೀತ. ಈಡಿತೋ ಭಗವಾನೇವಂ ಕಪಿಲಾಖ್ಯ ಪರಃ ಪುಮಾನ್ ವಾಚಾ ಅವಿಕ್ಲವೇತ್ಯಾಹ ಪತರಂ ಮಾತ್ರ ವತ್ಸಲಃ. ಅಮ್ಮಂಗ ಮುಂದೆ ಹೇಳಿದ್ನಂತ ಏನು? ಅನೇನ ಮಾರ್ಗೇಣ ಮಾತಃ, ಅಮ್ಮ ಈ ಮಾರ್ಗದಿಂದ ಸುಸೇವೇನ ಉದಿತೇನಮೆ, ನಾನಿನಗ ಯಾವುದೋ ಆಚರಣೆ ಮಾಡ್ಲಿಕ್ಕೆ ಆಗ್ಲಾರ್ದಂತಹದ್ದು ಹೇಳಿಲ್ಲ. ಸುಸೇವ್ಯ, ಸುಲಭವಾಗಿ ಸೇವಿಸಬಹುದಾದ ಮಾರ್ಗವನ್ನು ಹೇಳಿದ್ದೇನೆ. ಆಸ್ಥಿತೇನ ಪರಾಂ ಕಾಷ್ಟ ಅಚಿರಾದ ಬರೋಪ್ಸಸಿ, ಆದಷ್ಟು ಬೇಗನೆ ನೀನು ಮತ್ತೆ ಮೋಕ್ಷವನ್ನು ಪಡಿತೀಯ, ಅಪರೋಕ್ಷ ಜ್ಞಾನವನ್ನು ಪಡಿತೀಯ ಅಂತ ಹೇಳಿದರು. ಮುಂದೆ ಮುನಿ ಶ್ಲೋಕದಾಗ ಹೇಳ್ತಾನೆ, ಇಷ್ಟೊತ್ತೇನೋ ಕತೆ ಹೇಳಿ ನೀನು ತಿಳ್ಕೊಬೇಡ, ಏನೋ ಕತೆ ಹೇಳಿ ದೇವ್ರು ನನ್ನ ಮಗ ಅಂತ ತಿಳ್ಕೊಬೇಡ. ಇದು ಮಂತ್ರೋಪದೇಶದಂತೆ ಹೇಳಿದ್ದೇನೆ. ಶ್ರದ್ಧೆಯಿಂದ ಕೇಳಬೇಕು. ಶ್ರದ್ಧೆಯಿತ ಸ್ವಮತಂ ಮಹ್ಯಂ ಜುಷ್ಟಂ ಯದ್ ಬ್ರಹ್ಮವಾದಿಭಿ ಏನ ಮಾಮಭಯಂ ಯಾಯಾನ್ ಮೃತ್ಯು ಮೃಚ್ಛಂತಿ ಅತದ್ವಿಧ. ಇದನ್ನು ಕೇಳಿ ಆಚರಣೆಯಲ್ಲಿ ತರದೇ ಇದ್ದವರು ಮರಣವನ್ನು ಹೊಂದಲಿ, ನೀನು ಮಾತ್ರ ಆಚರಣೆಯಲ್ಲಿ ತೆಗೆದುಕೊಂಡು ಬಂದು ಉದ್ಧತಳಾಗು ಅಂತ ಹೇಳಿ ದೇವರು ಹೊರಟು ಬಿಟ್ಟ. ದೇವರು ಯಾಕೆ ಹೊರಟ? ಅಮ್ಮಗೆ ಉಪದೇಶ ಮಾಡಿದ. ಯಾಕೆ ಹೊರಟ ದೇವರು? ಅದಕ್ಕೆ ಶ್ರೀಮದಾಚಾರ್ಯ ಒಂದು ಮಾತು ಹೇಳ್ಯಾರ ತಾತ್ಪರ್ಯದೊಳಗೆ. ಶಂತನು ದೇಹ ಬಿಟ್ಟನಂತೆ, ಗಂಗಾ ಹೋದ್ಲಂತೆ, ಬಡ್ತನೆ ಹೋಗ್ಬಿಟ್ಟು. ಯಾಕೆ ಅಂದ್ರೆ ಕಾರಣ ಇದ್ರೆ ಮಾತ್ರ ದೇವತೆಗಳು ಮನುಷ್ಯರಲ್ಲಿ ವಾಸ ಮಾಡ್ತಾರೆ. ಕಾರಣ ಅಪಗಮೀತು, ಕಾರಣ ಮುಗೀತು ಅಂದ್ರೆ ದೇವತೆಗಳು ಹೊರಟು ನಿಲ್ತಾರೆ. ಅವ್ರಿಗೆ ಇಲ್ಲಿರ್ಬೇಕು ಅಂತ ಅಪೇಕ್ಷೆ ಇರಂಗಿಲ್ಲ.
ಕಪಿಲನಾಮಕ ಪರಮಾತ್ಮನಿಗೂ ನೋಡ್ರಿ, ದೇವಾನಾಂ ನೃಷು ಚಿರವಾಸಃ ನ ಧರ್ಮ, ದೇವತೆಗಳಿಗೆ ಮನುಷ್ಯರಲ್ಲಿ ವಾಸ ಮಾಡುವುದು ಧರ್ಮವಲ್ಲ. ಏನು ಬಹಳ ದಿವಸ ಇರಬಾರ್ದು, ಎಷ್ಟು ಕೆಲಸ ಇರ್ತದೆ ಅಷ್ಟಿರ್ಬೇಕು, ಕೆಲಸ ಮುಗಿದು ಕೂಡಲೇ ಹೊರಡ್ತಿರ್ಬೇಕು. ತಿಳಿಸಾನ್ ದೇವರು ಇದನ್ನ ಪಾಪ ಅವ್ರು ಇರ್ಲಿಕ್ಕೆ ಹೇಳ್ಯಾರ ಅಂತ ತಿಳ್ಕೊಂಡು ತಿಂಗಳುಗಟ್ಲೆ ಅವ್ರನ್ನ ಕೂತ್ಬಿಡೋದು. ಈಗ ನಮ್ಮ 2 ದಿವಸ ಅಂದ್ರೆ 2ರ ಮುಂದೆ 2 ಸೊನ್ನೆ, 2ರ ಮುಂದೆ 3 ಸೊನ್ನೆ, ಹಿಂಗೆ ಸೇರ್ಸ್ಕೊತಿರ್ಲಿಕ್ಕೆ ಹೋಗಬಾರ್ದು. ಕೆಲಸ ಎಟ್ಟದ ಟಕ್ ಹೋಗ್ತಿರ್ಬೇಕು. ಏನು ಗೊತ್ತಾತಿಲ್ಲ, ಅದಕ್ಕೆ ಉಪನ್ಯಾಸ ಹೋಗ್ಕೊಳ್ಳಿ ಮನೆಗೆ ಹೋಗ್ತಿರ್ತೀವಿ ನಾವು. ಇಲ್ಲೇ ಇರಿಂದ ಹೆಂಗೆ ಆಗೋಗ್ತದೆ ಹೇಳ್ತಿರ್ಬೇಕು. ತಜ್ಜಾತಿತ್ವಾತ್, ದೇವಜಾತಿ ಆದ್ದರಿಂದ ದೇವರು ಕೂಡ ಹರಿಡ ಕಿಮ ಕಾರ್ಯವನ್ನು ಹೊರಟ ಮೇಲೆ ಸ್ವಮಾತ್ರ ಬ್ರಹ್ಮವಾದಿನ್ಯ ಕಪಿಲೋ ಅನುಮತೋ ಅಯ್ಯೋ, ಇಲ್ಲ ಅಮ್ಮ ಅನುಮತಿ ಕೊಟ್ಲಂತ, ಆಯ್ತಪ್ಪ ನೀ ಹೊರಡಿನ ಅಂತ ಹೇಳಿ ತಾಯಿ ಕೊಟ್ಲಂತ. ಅಲ್ರಿ ಎಷ್ಟು ದಯಾ ಹೇಳಿದ್ದ ತಾಯಿ, ಇಷ್ಟು ಉಪದೇಶ ಮಾಡಿದ್ದ ದೇವರಿಗೆ ಇರು ಅಂತ ಹೇಳಿ ಬರಲಿಲ್ಲ, ಹೋಗಂತ ಯಾಕೆ ಹೇಳ್ಬೇಕಾಗಿತ್ತು ಅಂದ್ರೆ 2 ಕಾರಣ. ಬ್ರಹ್ಮಜ್ಞಾನಿತ್ವಾತ್, ಅವಳು ಚೆನ್ನಾಗಿ ಶಾಸ್ತ್ರಜ್ಞಾನ ಮಾಡಿಕೊಂಡ. ಈ ಪುತ್ರ ಈ ಪಿತ ಇದು ಯಾವ್ದು ಬರೋದಿಲ್ಲ ನಮ್ಮ ಜೊತೆಗೆ ಅಂತ ಗೊತ್ತದ ಒಂದು ಕಾರಣ. 2ನೇದ್ದು ಸ್ವಾತ್ಮಸ್ಥತ್ವಾತ್, ತನ್ನ ಅಂತರ್ಯಾಮಿಯಾಗೇ ಇದ್ದಾನೆ. ಇಷ್ಟೊತ್ತು ಹೇಳ್ಯಾನ ನಿನ್ನೊಳಗೆ ಇದ್ದೀನಿ ಅಂತೇಳಿ. ಅಂತರ್ಯಾಮಿಯಾಗಿ ಒಳಗೇ ಇದ್ದಾಗ ಈ ರೂಪ ಹೋಗಿ ಇಲ್ಲಿದ್ದಾನಲ್ಲ ಅನ್ನೋದಕ್ಕಾಗಿ ಹೋಗಿ ಬಾಪ ಅಂತ ಅನುಮತಿಯನ್ನು ಕೊಟ್ಲಂತ. ಭಗವಂತ ಹೊರಟು ನಿಂತ. ಯೋಗೋಪದೇಶೇನ ತಸ್ಮಿನ್ನಾಶ್ರಮಾಸೀನ ಸರಸ್ವತ್ಯ ಸಮಾಹಿತ, ಸರಸ್ವತಿ ನದಿ ದಂಡೆ ಮೇಲೆ ಕೂತ್ಕೊಂಡಿದ್ದಾಳೆ. ಏನು ವೈರಾಗ್ಯ ಬಂತು ಅವಳಿಗೆ. 16 ಶ್ಲೋಕದಲ್ಲಿ ಹೇಳ್ತಾರಂತೆ ವೈರಾಗ್ಯವನ್ನ. ಎಲ್ಲ ಬಿಟ್ಲು ಇಷ್ಟು ಹೇಳ್ಬೇಕಾಗಿದೆ. ಅದಕ್ಕೆ 16 ಶ್ಲೋಕ ತಗೊಂಡ್ರೆ, ಮಂಚ ಬಿಟ್ಲು, ಹಾಸಿಗೆ ಬಿಟ್ಲು, ಮನಿ ಬಿಟ್ಲು, ಅವ್ರೇನು ಕರ್ದಬ್ರು ತಂದು ಕೊಟ್ಟಿದ್ರು ನೋಡ್ರಿ, ಅಷ್ಟು ಅಪರೋಕ್ಷ ಜ್ಞಾನದಿಂದ ಎಲ್ಲ ತ್ಯಾಗ ಮಾಡಿದ್ಲಂತ. ಅಭೀಕ್ಷ್ಣ ಅವಗಾಹ ಕಪಿಶಾನ್ ಜಟಿಲಾನ್ ಕುಟಿಲಾಲಕಾನ್, ಅವು ನಿತ್ಯ 3 ಹೊತ್ತು ಸ್ನಾನ ಅಂತೆ. ಅಭೀಕ್ಷ್ಣಂ ತ್ರಿಶ್ರವಣಂ ಅವಗಾಹನಂ ಸ್ನಾನಂ, 3 ಹೊತ್ತು ಸ್ನಾನ ಮಾಡಬೇಕು. ಆ ಹೆಳ್ಳು ಹಾಕೊಳ್ಳಿಲ್ಲ. ಆತ್ಮಾನಂಚ ಉಗ್ರ ತಪಸ ಬಿಭ್ರತಿ ಚೀರಿಣಂ ಕೃಶಂ, ಅದೇ ಬಟ್ಟಿ ಹೊಲಸು ಬಟ್ಟೆ ಅಂದ್ರೆ ಸ್ನಾನ ಮಾಡಿ ಹಿಂಡಿ ಹಾಕಿ ಎಷ್ಟು ಅಷ್ಟ ಉಟ್ಕೊಳ್ಳೋದು. ಅದಕ್ಕೆ ಸೋಪ್ ಹಚ್ಚಿದೆ ಒಗದೆ. ಕೆಲವು ಆಚಾರು ಜನಿವಾರ ಸದ್ಯಕ್ಕೆ ಸೋಪ್ ಹಚ್ಚಿ ಹೋಗಿತಿರ್ತಾರೆ, ಬೆಳ್ಳಗರ ಬರಪರಪ ಅಂತಕೊಂಡು ಸ್ವಚ್ಛ ಆಗಲಿ. ಗೊತ್ತಿಲ್ಲ ನಿಮ್ಗೆ? ಡ್ರೈವರ್ ಅದು ಸ್ವಚ್ಛ ಲಕ ಒಬ್ಬರು ಆಚಾರು ಪಾಪ ಎಲ್ಲೋ ಇದಕ್ಕೆ ಹೋಗಿದ್ರಂತ, ಅವ್ರು ಶ್ರಾದ್ದಕ್ಕೆ ಹೋಗಿದ್ರಂತ ಊಟಕ್ಕೆ. ಅದೇನಾಗಿದೆ, ಊಟ ಇನ್ನೂ ತಡ ಅಂದ್ರೆ ಶ್ರಾದ್ದ ಇನ್ನೂ ಮುಗಿದಿದ್ದಿಲ್ಲ ಅಂತ. ಆತು ಒಂಚೂರು ಸ್ನಾನ ಮಾಡಿ ಬರ್ತೀನಿ ಅಂತ ಹೋದ್ರಂತೆ. ಮತ್ತೆ ಮೊಟ್ಟೆ ಊಟ ಆ ಸ್ನಾನ ಮಾಡ್ಲಿಕ್ಕೆ ಹೋದಾಗ ಆಚಾರಿಗೆ ಏನೇನಪ್ಪ ಆತು, ಜನಿವಾರ ಭಾಳ ಹೊಲಸಾಗ್ಯದ, ಅಲ್ಲೇ ಸೋಪ್ ಇತ್ತಂತ, ಯಾಕೆ ಬಿಡುದು ಅಂತ ಜನಿವಾರ ತೆಗೆದು ಸೋಪ್ ಹಚ್ಚಿ ಗಸ ತಿಕ್ಕಿದ್ರಂತ ಪಾಪ ಆಚಾರ. ಯಾಕಂದ್ರೆ ಮಂದಿ ಮನಿ ಸೋಪು ಮಂದಿ ಮನಿ ಕಂಡಾಗ ಒಕ್ಕೊಂದು ಜಾಗೃತಿ ಆಗ್ತದೆ ಭಾವ. ನಮ್ಮನಿ ಸೋಪ್ ನಮ್ಮ ಜಾಗೃತಿ ಆಗೋದಿಲ್ರಿ, ಮಠದಾಗಿದ್ರೆ ಅನುಭವ ಬರ್ತದೆ, ನಮ್ಗೆ ಗೊತ್ತದೆ ಎಲ್ಲ. ಅದಕ್ಕೆ ಹೇಳಿದ್ದು ಅವು ಒಗದು ಏನ್ ಮಾಡ್ರ, ಹಿಂಡಿ ಆ ಶವರ್ ಬಾತಿಗೆ ಹಾಕಿಬಿಟ್ರ ಆಚಾರ. ಸ್ನಾನ ಮಾಡ್ರ ಯಜಮಾನ ಆಚಾರ ಊಟಕ್ಕೆ ಬರ್ರಿ ಅಂದ. ಆಚಾರ ಸೀದಾ ಹೋಗ್ಬಿಟ್ರು ಊಟಕ್ಕೆ. ಜನಿವಾರ ಅಲ್ಲೇ ಕೂತದ. ಊಟಕ್ಕೆ ಕೂತ ಯಜಮಾನ್ ಕೇಳ್ದ, ಆಚಾರ ಜನಿವಾರ ಇಲ್ಲದ ಅಂತ ಕೇಳ್ದ. ಆಚಾರ ನೆನಪಾತು, ಶವರ್ನಾಗದ ಅಂತ. ಏನ್ ಹೇಳ್ದ ಆಚಾರ? ಯಾರು ಶ್ರಾದ್ದ ಇವತ್ತು ಅಂದ್ರು. ನಮ್ಮ ಅಮ್ಮಂದ್ರಿ. ಹುಚ್ಚ ಹೆಣ್ಮಕ್ಳಿಗೆಲ್ಲ ಜನಿವಾರ ಇರ್ತೇನೆ ಸ್ವಲ್ಪ ಹುಚ್ಚ ಹೆಣ್ಮಕ್ಳಿಗೆ ಜನಿವಾರ ಇರ್ತೇನೆ ಸ್ವಲ್ಪ ಕೂಡ್ಬಿಟ್ಟು ಹಂಗ ಅವು ಬಟ್ಟಿ ಗಿಟ್ಟಿ ಹೋಗೋದು ಬೆಳ್ಳಗೆ ಮಾಡಿ ಹಿಂಗೆ ಹಾಕೋತಿರ್ಲಿಲ್ಲ ಕಿದೆ ಹೋಗ್ತೀವಿ. ಎಷ್ಟು ಸ್ನಾನ ಮಾಡಿ ಹಿಂಡಿ ಹಾಕಿರ್ತಿದ್ಲು ಅವನ ಹುಡುಗ ಅಡ್ಡಿಗೆ. ಆಮೇಲೆ ಹೇಳ್ತೀರಿ ಮತ್ತೆ ಕೊಡೋಣಂತ, ಆಮೇಲೆ ಮಾತಾಡೋಣಂತ. ಅದಕ್ಕೆ ಆತ್ಮಾನಂಚ ಉಗ್ರ ತಪಸ ಬಿಭ್ರತಿ ಚೀರ್ಣಂ ಕೃಶಂ, ಏನು ಊಟ ಮಾಡ್ತಿರ್ಲಿಲ್ಲ, ಏನಿಲ್ಲ. ಪ್ರಜಾಪತೆ ಕರ್ದಮಸ್ಯ ತಪೋಯೋಗ ವಿಜೃಂಭಿತಂ ಸ್ವಗಾರ್ಹಸ್ಯ ಮನೋಪಮ್ಯಂ ಪ್ರಾರ್ಥಂ ವೈಮಾನಿಕೈರಪಿ. ಯಾವ ಗೃಹಸ್ಥಾಶ್ರಮವನ್ನ, ಯಾವ ಮನೆಯನ್ನ, ಯಾವ ಐಶ್ವರ್ಯವನ್ನ ವೈಮಾನಿಕೈರಪಿ ಪ್ರಾರ್ಥ್ಯಂ, ದೇವತೆಗಳ ಇದ್ರಿ ಇಂಥ ಮನೆ ಇರ್ಬೇಕ್ರೆ ಅಂತ ಅವ್ರ ಸದಕ್ಕೆ ಅಪೇಕ್ಷೆ ಪಡಬೇಕಂತ. ದೇವತೆಗಳು ಅಪೇಕ್ಷೆ ಪಡಬಹುದಾದ ಮನೆಗಳನ್ನ ಎಲ್ಲವನ್ನ ಬಿಟ್ಲಂತೆ. ಹಾಸಿಗೆ ಹೆಂಗಿತ್ತು ಅಂತ ಬರ್ದಾರ. ಭಯಫೇನ ನಿಭಾಶಯ್ಯ, ಹಾಲಿನ ಮ್ಯಾಲಿನ ಕೆನಿ ಇರ್ತದ ನೋಡ್ರಿ, ಹಂಗ ಬೆಳ್ಳಗ ಹಾಸಿಗೆ ಇತ್ತಂತ. ಏನಿರ್ಬೇಕು ಹಾಸಿಗೆ ಅಂತದಂದ್ರೆ ಗೋಕ್ಷೀರ ಫೇನ ಮೃದುಶಯ್ಯಾದಯ ಸಂತಿ. ಆ ಆಕಳ ಹಾಲು ಎಷ್ಟು ಸಾಫ್ಟ್ ಇರ್ತದ ಅಷ್ಟು ಸಾಫ್ಟ್ ಇತ್ತಂತ. ಯಾರು ಬರ್ದಾರ? ವಿಜಯದ ಜೊತೆ ಅಂತಾರ. ಭಯಪ್ಪೇನ ಅಂತ ಇಷ್ಟಂದ್ರು. ಹಾಲಿನ ಮೇಲಿನ ಬುರುಗು ಅಂದ್ರೆ ಕೆನಿ ಅಂತ ಅರ್ಥ. ಅದು ಹೆಂಗಿತ್ತು ಅಂದ್ರೆ ಆಕಳ ಹಾಲಿನ ಮೇಲಿನ ಕೆನಿ ಎಷ್ಟಿರ್ತ ಅಷ್ಟು ತಳ್ಳಗಿತ್ತಂತ. ದಾಂತಾಹ ಅಂದ್ರೆ ಆನಿ ಹಲ್ಲಿಂದ ಮಾಡಿದ್ವಂತ್ರಿ ಅವು ಕಾಲೆಲ್ಲ. ಇಂಥ ಹಾಸಿಗೆ ಇಂಥ ಮಂಚ ಬಿಟ್ಲಂತಕಿ ಅಂದ್ರೆ ವೈರಾಗ್ಯ ಖರೆ ಅಂತ ಅರ್ಥ. ನಾವೇನು ಚಾಪಿಗೆ ಹಚ್ಕೊಳಂಗಿಲ್ಲ,
ಚಾಪಿ ಹಾಸ್ಕೊಂಡ್ರು ಬೆನ್ನೆಲಕ್ಕೆ ಆ ಚಾಪಿ ಹಚ್ಕೋತಿ ಯಾಕೆ ಹರಿದ ಚಾಪಿ ಹರಿದೋಗ್ಬಿಟ್ಟದ. ನಾವು ಚಾಪಿ ಹಾಸ್ಕೊಂಡು ನೆಲದ ಮೇಲೆ ಮಲ್ಕೋತೀವಿ. ಹೌದಪ್ಪ, ಯಾಕೆ ಮಲ್ಕೋತೀವಿ ನೆಲದ ಮೇಲೆ? ಹರಿದ ಚಾಪಿ ಅದ, ಅದ್ರ ಮೇಲೆ ಮಲ್ಕೊಂಡ್ರು ಥಂಡಿನೇ ಹತ್ತದ, ನೆಲ ಮೇಲೆ ಮಲ್ಕೊಂಡ್ರು ಥಂಡಿನೇ ಹತ್ತದ. ನೆಲ ಮೇಲೆ ಮಲ್ಕೊಂಡು ವೈರಾಗ್ಯ ಗೆಲ್ಲೋದಕ್ಕೆ ಎಂಥ ಹಾಸಿಗೆ ಅದು. ದಾಂತಾಹ ಗಜದಂತ ನಿರ್ಮಿತಾಹ. ಅದಕ್ಕೆ ಕಟ್ಟು ಬಂಗಾರದಿದ್ವಂತ್ರಿ, ಮಂಚದ ಕಟ್ಟು ಬಂಗಾರದಿದ್ವಂತ. ನಮ್ಮ ತುಳಸಿ ಮಣಿ ಕಟ್ಟಿರಂಗಿಲ್ಲ. ಆಸನಾನಿಚ ಹೈಮಾನಿ, ಕುರ್ಚಿ ಬಂಗಾರದಿದ್ವು. ಸುಸ್ಪರ್ಶ ಸ್ತರಣಾನಿಚ, ಅದ್ರ ಮೇಲೆ ಇದ್ದದ್ದು ಕುರ್ಲಾನು ಮೆತ್ತ ಇರ್ತಾವ ನೋಡ್ರಿ, ಏನ್ ಮೆತ್ತಗಿದ್ದು. ಸ್ವಚ್ಛ ಸ್ಫಟಿಕ ಕುಡ್ಡೇಶು ಮಹಾಮಾರಕತೇಶು ಚ ರತ್ನದೀಪಾಚ ಶೋಭಾಂತಿ ಲಲನಾ ರತ್ನ ಸಂಯುತಾಹ. ಅವು ಗಾಡಿ ಎಲ್ಲ ಮುತ್ತು ರತ್ನದಿಂದ ಬಂಗಾರದ ಮಾಡಿದ್ದಿತ್ತು. ಎಲ್ಲ ಚಂದ ಆತು ಅಂತ ಇಷ್ಟು ಹೇಳಿದ್ಲು. ಎಲ್ಲ ಹೇಳಿದ್ರು. ಗೃಹೋದ್ಯಾನ, ಉದ್ಯಾನ, ವನ ಎಲ್ಲವನ್ನ ಬಿಟ್ಟಿದ್ದಾಳೆ. ಯಾವ ಉದ್ಯಾನಗಳಲ್ಲಿ ಯಾವ ನೀರಿನಲ್ಲಿ ಗಂಡನ ಜೊತೆಗೆ ವಿಹಾರವನ್ನ ಮಾಡಿದ್ಲು ಅದೆಲ್ಲವನ್ನ ಬಿಟ್ಲು. ಹಿತ್ವಾ ತದೀಪ್ಸಿತಮಪ ಆಖಂಡಲ ಯೋಷಿತಾಂ ಕಿಂಚಿತ್ ಚಕಾರವದ ನಮ್ಮ ಪುತ್ರ ವಿಶ್ಲೇಷಣಾತುರ. ಅದ್ರ ಇಷ್ಟಾದರೂ ಸತ್ಯಕ್ಕೆ ಸ್ವಲ್ಪ ಒಂಚೂರು ಮನಸ್ಸಿನಾಗ ದುಃಖ ಬಂತಂತ. ಮಗ ಇಷ್ಟು ದಿವಸ ಜೊತೆಗಿದ್ದ, ಉಪದೇಶ ಮಾಡ್ತಿದ್ದ, ಹೋಗ್ಬಿಟ್ಟ ಅಂತ ಒಂದು ಸ್ವಲ್ಪ ದುಃಖ ಆತಂತೆ. ಯಾಕಂದ್ರೆ ಅದು ಇನ್ನೂ ಅಷ್ಟು ಪಕ್ವಾಗಿರ್ಲಿಲ್ಲ, ಸ್ವಲ್ಪ ಆತಂತ. ವನಂ ಪ್ರವೃಜತೆ ಪತ್ತೌ ಅಪತ್ಯ ವಿರಹಾತುರ ಜ್ಞಾತ ತತ್ವಾಪ್ಯಭೂನ್ ನಷ್ಟ ವತ್ಸ ಗೌರಿವ ವತ್ಸಲ. ಕರು ಕಳ್ಕೊಂಡಾಗ ಆಕಳಕ್ಕೆ ಹೆಂಗೆ ತ್ರಾಸ ಆಗ್ತದೆ ಹಂಗೆ ತ್ರಾಸ ಆತು ಅಂತ ಇಷ್ಟು ಹೇಳಿದ್ಲು. ಆ ಮಗನ ರೂಪವನ್ನೇ ಸ್ಮರಣೆ ಮಾಡಿ ತಮೇವ ಧ್ಯಾಯತಿ ದೇವಂ ಅಪತ್ಯಂ ಕಪಿಲಂ ಹರಿಂ ಬಭೂವ ಅವಿರತೋತ್ಸಾಹ ನಿಸ್ಪೃಹ ತಾದೃಶೇ ಗೃಹೆ. ಆ ಮನೆಯೊಳಗೆ ಹತೋತ್ಸಾಹ, ಏನು ಉತ್ಸಾಹ ಇರಲಿಲ್ಲ. ಪ್ರಸನ್ನ ವರನಾದ ಮಗನ ರೂಪವನ್ನು ಸ್ಮರಣೆ ಮಾಡ್ತಾ ಭಕ್ತಿ ಪ್ರವಾಹವನ್ನು ಹರಿಸ್ತಾ ಇದ್ದಾಳೆ. ವಿಶುದ್ಧವಾದ ಮನಸ್ಸು ಭಗವಂತನ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ನೋಡಿದ್ಲು. ಬ್ರಹ್ಮಣ್ಯವಸ್ಥಿತ ಮತಿ ಭಗವತ್ಯಾತ್ಮ ಸಂಶಯೇ ನಿವೃತ್ತ ಜೀವೋಪಾಧಿತ್ವ ಪೀತಕ್ಲೇಶಾಪ್ತ ನಿರ್ವೃತಿ. ಸಮಾಧಿಯಲ್ಲಿ ಹೋಗಿದ್ದಾಳೆ. ಸಮಾಧಿಯಲ್ಲಿ ಹೋದ ಸಂದರ್ಭದಲ್ಲಿ ಯಾರೂ ಕಾಣ್ತಾ ಇಲ್ಲ. ಪರಮಾತ್ಮಾನಂ ಅದ್ರಾಕ್ಷಿ ತದಾ ಆತ್ಮಾನಂ ಸ್ವಶರೀರಂ ನ ಸಸ್ಮಾರ. ವಿಜಯದ ತೀರ್ಥರು ಬರೆದಿದ್ದಾರೆ. ಬ್ರಹ್ಮಣ್ಯವಸ್ಥಿತ ಮತಿ, ಬ್ರಹ್ಮಣಿ ಅವಸ್ಥಿತ ಮತಿ ಅಂದ್ರೆ ಭಗವಂತನಲ್ಲಿ ಪೂರ್ಣ ಮನಸ್ಸಿಟ್ಲಂತೆ. ಇಷ್ಟು ಸಾಮಾನ್ಯ ಅರ್ಥ. ಅಪರೋಕ್ಷ ಜ್ಞಾನ ಆಯಿತು. ಸ ಯದಾ ಪರಮಾತ್ಮಾನಂ ಅದ್ರಾಕ್ಷೀತ್ ತದ ಆತ್ಮಾನಂ ಸ್ವಶರೀರಂ ನ ಸ್ವಸ್ಮಾರ. ಯಾವಾಗ ದೇವರ ಅಪರೋಕ್ಷ ಜ್ಞಾನ ಆಯಿತೋ, ದೇವರು ಕಂಡ್ರೋ, ದೇಹದ ಮೇಲಿಂದ ಪೂರ್ಣ ವ್ಯಾಮೋಹ ಕಳಿಸಿರ್ತದೆ. 3ನೇ ಅಧ್ಯಾಯದ 4ನೇ ಪಾದದಲ್ಲಿ 50ನೇ ಸೂತ್ರ ಒಂದದರಿ. ಇದಕ್ಕೆ ಅಷ್ಟು ವಿಷಯದಲ್ಲಿ ಮತ್ತೆ ಅಲ್ಲಿ ಹೋದ್ವಿ ಅಂದ್ರೆ ಇಲ್ಲಿ ಬರಂಗಿಲ್ಲ. ಮತ್ತೆ ಒಂದ ಮಾತನ್ನ ಹೇಳಿ ಹೋಗ್ತೀನಿ. ದೇವಹೂತಿಯ ಭಾಗ್ಯ ಎಂಥದ್ದು ಅಂದ್ರೆ, ಯಾವ ಜನ್ಮದಲ್ಲಿ ಶ್ರವಣ ಆಗಿದೆಯೋ ಅದೇ ಜನ್ಮದಲ್ಲೇ ಅಪರೋಕ್ಷ ಜ್ಞಾನ ಆಗಿದೆ. ಇದನ್ನೇನು ಬಿಟ್ಕೊಳ್ರಿ, ಇದು ಭಾಗ್ಯ. ಅದು ಯಾಕ? ಓಂ ಐಹಿಕಂ ಅಪ್ರಸ್ತುತ ಪ್ರತಿಬಂಧೆ ತದ್ದರ್ಶನಾತ್ ಓಂ ಅನ್ ಸೂತ್ರ. ಐಹಿಕಂ ಯಸ್ಮಿನ್ ಜನ್ಮನಿ ಶ್ರವಣಾಧಿಕಂ, ಯಾವ ಜನ್ಮದಲ್ಲಿ ಶ್ರವಣಾದಿಗಳನ್ನು ಮಾಡಿದ್ದಾರೆ, ತಸ್ಮಿನ್ ಜನ್ಮನ್ಯೇವ ದರ್ಶನಾತ್, ಅದೇ ಜನ್ಮದಲ್ಲೇ ಅಪರೋಕ್ಷ ಜ್ಞಾನ ಆಗ್ತದ. ಬಟ್ ಆದ್ರೆ ಏನು? ಅಪ್ರಸ್ತುತ ಏನು ಅಂದ್ರೆ ಪ್ರಾರಬ್ಧ ಕರ್ಮ ಪ್ರತಿಬಂಧಕ ಇರಬಾರ್ದು. ನಮ್ಮ ಕಂಡೀಷನ್ ಅಪ್ರಸ್ತುತ ಪ್ರತಿಬಂಧ ಏನದ? ಪ್ರಸ್ತುತವಾದ ಪ್ರತಿಬಂಧ ಅಂದ್ರೆ ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮ ರೂಪವಾದದ್ದು ಪ್ರತಿಬಂಧಕ ಇಲ್ಲದೆ ಹೋದರೆ ಯಾವ ಜನ್ಮದಲ್ಲಿ ಶ್ರವಣ ಆಗಿದೆಯೋ ಅದೇ ಜನ್ಮದಲ್ಲೇ ದರ್ಶನ ಆಗ್ತದೆ. ಅಂದ್ರೆ ಏನಾತೀಗ ನೋಡ್ರಿ, ಈಗ ನಾವಿಷ್ಟೆಲ್ಲ ಶ್ರವಣ ಮಾಡ್ಲಿಕ್ಕೀವಿ. ಇಷ್ಟೆಲ್ಲ ಶ್ರವಣಗಳನ್ನು ಮಾಡ್ತಾ ಇದ್ರೂ ಕೂಡ ನಮಗೆ ಯಾಕೆ ಅಪರೋಕ್ಷ ಆಗ್ತಿಲ್ಲ? ಶ್ರವಣ ಮನನ ಧ್ಯಾನ ಎಲ್ಲ ಮಾಡ್ತಾ ಇದ್ದೇವೆ ಅಂತ ಇಟ್ಕೋಣಂತ. ಆದರೂ ನಮಗೆ ಯಾಕೆ ಭಗವದ್ ಅಪರೋಕ್ಷ ಆಗ್ತಾ ಇಲ್ಲ ಅಂತ ಕೇಳಿದ್ರೆ, ಅದಕ್ಕೆ ಆಚಾರ್ಯರಂತಾರ, ವ್ಯಾಸರಂತಾರ, ಐಹಿಕಂ ಅಪ್ರಸ್ತುತ ಪ್ರತಿಬಂಧೇ ತದ್ದರ್ಶನಾತ್. ಪ್ರಸ್ತುತ ಪ್ರತಿಬಂಧವಾದ ಪ್ರಾರಬ್ಧ ಕರ್ಮ ಇದ್ರೆ ಆಗೋದಿಲ್ಲ. ಪ್ರಾರಬ್ಧ ಕರ್ಮ ಇದ್ದಿದ್ದಿಲ್ಲ ಅಂದ್ರೆ ಯಾವ ಜನ್ಮದಲ್ಲಿ ಶ್ರವಣ ಆಗಿದೆಯೋ ಅದೇ ಜನ್ಮದಲ್ಲಿಯೇನೇ ಅಪರೋಕ್ಷ ಜ್ಞಾನ ಆಗತ್ತ. ಉದಾಹರಣೆ ಯಾರು? ದೇವಹೂತಿ. ಏನಾಯ್ತು? ಯಾವ ಜನ್ಮದಲ್ಲಿ ಶ್ರವಣ ಮಾಡಿದ್ಲು? ದೇವಹೂತಿ ಜನ್ಮದಲ್ಲಿ ಕಪಿಲನಿಂದ ಉಪದೇಶವನ್ನ ಪಡೆದ್ಲು. ಅಪರೋಕ್ಷ ಜ್ಞಾನ ಯಾವ ಜನ್ಮದಲ್ಲಾತು? ದೇವಹೂತಿ ಜನ್ಮದಲ್ಲೇ ಆಯಿತೇ ವಿನಃ ಹಿಂದಿನ ಮುಂದಿನ ಜನ್ಮದಲ್ಲಲ್ಲ. ಅದಕ್ಕೆ ವಿಜಯದ ತೀರ್ಥ ಬರೀತಾರೆ, ಅಲ್ಲೇ ಅಪರೋಕ್ಷ ಜ್ಞಾನ ಆಯಿತು ಅಂತ ಬರೀತಾರೆ. ಏನ್ ಹಂಗಾರ ಅರ್ಥ? ಸ್ವಲ್ಪ ಬಿಡಿಸಿ ಹೇಳ್ರಿ, ನೀವು ಸ್ವಲ್ಪ ಬಿಡಿಸಿ ಹೇಳ್ರಿ ನೋಡಂತ. ಪ್ರಾರಬ್ಧ ಕರ್ಮ ಇಲ್ಲ ಅಂತ, ಪ್ರಾರಬ್ಧ ಕರ್ಮ ಇಲ್ಲ ಅಂತ ಅರ್ಥ. ಚರ್ಮ ಶರೀರ ಅಂತ ಇಟ್ಟು, ಚರ್ಮ ಶರೀರ ಅಲ್ಲ. ಅಪರೋಕ್ಷ ಜ್ಞಾನ ಚರ್ಮ ಶರೀರದಾಗ ಆಗಬೇಕಾಗಿಲ್ಲ. ಪ್ರಾರಬ್ಧ ಮೂದಾಗ ಚರ್ಮ ಶರೀರ. ಅಪರೋಕ್ಷ ಜ್ಞಾನ ಶ್ರವಣ ಎರಡೂ ಕೂಡ ಒಂದೇ ದೇಹದಲ್ಲಿ ಆಗ್ಯದ ಅಂದ್ರೆ ಪ್ರಾರಬ್ಧ ಇಲ್ಲ ಅಂತ ಅರ್ಥ. ಪ್ರಾರಬ್ಧ ಇಲ್ಲ ಅಂತ ಅರ್ಥ. ಈಗ ಪ್ರಶ್ನೆ, ಏನ್ ಪ್ರಶ್ನೆ? ಹಂಗಾರ ನಾವಿಷ್ಟು ಶ್ರವಣ ಮಾಡಿದರೂ ಕೂಡ ನಮಗೆ ಶ್ರವಣ ಮಾಡಿದ ಜನ್ಮದಲ್ಲೇ ಅಪರೋಕ್ಷ ಜ್ಞಾನ ಆಗದೆ ಇರ್ಲಿಕ್ಕೆ ಕಾರಣ ಏನು?
ಪ್ರಾರಬ್ಧ ಕರ್ಮ. ನಮಗಂದು ಬಿಟ್ಬಿಡ್ರಿ, ಯಾರಿಗೋ ಒಬ್ಬನಿಗೆ ಶ್ರವಣ ಮನನ ನಿಧಿಧ್ಯಾಸನವನ್ನ ಮಾಡಿದ್ದಾನೆ. ಮಾಡಿದಾಗಲೂ ಕೂಡ ಅವನಿಗೆ ಆ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಆಗಲಿಲ್ಲ. ಕಾರಣ ಏನು? ಪ್ರಾರಬ್ಧ. ಸರಿ, ಹಂಗಾರ ಅಪರೋಕ್ಷ ಜ್ಞಾನ ಆಗದೇ ಇದ್ದಂತೆ ತಡೆಯುವ ಪ್ರಾರಬ್ಧ ಯಾವುದು? ಶ್ರವಣ ಮಾಡಿದ್ದೇನೆ, ಮನನ ಮಾಡಿದ್ದೇನೆ, ನಿಧಿಧ್ಯಾಸನ ಮಾಡಿದ್ದೇನೆ, ಇಷ್ಟೆಲ್ಲ ಮಾಡಿದರೂ ಕೂಡ ನಮಗೆ ಅಪರೋಕ್ಷ ಜ್ಞಾನ ಆಗದೇ ಇದ್ದಂಗ ತಡದ ಪ್ರಾರಬ್ಧ ಯಾವುದು? ಯಾವ ಪ್ರಾರಬ್ಧ? ಟೀಕಾಕೃತ್ಪಾದರು ಈಶಾವಾಸ್ಯ ಉಪನಿಷತ್ತಿನ ವ್ಯಾಖ್ಯಾನದ 2ನೇ ಮಂತ್ರದಲ್ಲಿ ಹೇಳುವಾಗ ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂ ತ್ವಯಿ ನಾಣ್ಯತಯತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಅಂತ ಹೇಳುವ ಮಂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ನಿಮಗೆ ಅಪರೋಕ್ಷ ಜ್ಞಾನ ಆಗದೇ ಇದ್ದಂತೆ ತಡದ ಪ್ರಾರಬ್ಧ ಯಾವುದು ಗೊತ್ತೇನೋ? ಯಾವುದು? ಸಕಾಮ ಕರ್ಮ ಅಂತ ಬರೀತಾರೆ. ಯಾವುದು? ಎನ್ಕೇವ್ರ ಏನೋ ಸಕಾಮ ಕರ್ಮ. ಇದು ಅಪರೋಕ್ಷ ಜ್ಞಾನ ಆಗದೇ ಇದ್ದಂತೆ ತಡಿತದ. ಯಾವುದನ್ನು ತಡಿತದ? ನಿಮಗೆ ದೇವರ ಶ್ರವಣವನನ ನಿಧಿಧ್ಯಾಸನಗಳನ್ನು ಎಲ್ಲಾನು ಮಾಡಿರಿ ಇಲ್ಲಂದಿಲ್ಲ, ಆದರೂ ಸಕಾಮ ಕರ್ಮ ಏನದ ಇದು ನಿಮಗೆ ಅಪರೋಕ್ಷ ಜ್ಞಾನ ಆಗದೇ ಇದ್ದಂತೆ ತಡೆಬಿಡ್ತದ. ಪ್ರಾಗುತ್ತನಾಡಿ ಕರ್ಮಾಣಿ ಬಾಧಂತೇವ, ಅವು ಕಾಡಿಸೇ ಬಿಡ್ತಾವ ನಿಮ್ಮನ್ನ. ಉದಾಹರಣೆಗೆ ವಿಷ್ಣು ಪುರಾಣದಲ್ಲಿ ಹೇಳುವಾಗ ಧ್ರುವರಾಜರು ಹಿಂದಿನ ಜನ್ಮದಲ್ಲಿ ಎಲ್ಲಾ ಸಾಧನೆಯನ್ನು ಮಾಡಿಕೊಂಡಿದ್ರು. ಧ್ರುವರಾಜರಿಗೆ ಎಷ್ಟು ದಿವಸದಾಗ ಅಪರೋಕ್ಷ ಜ್ಞಾನ ಆಯ್ತು? 6 ತಿಂಗಳದಾಗ. ಧ್ರುವರಾಜರಾದಾಗ ಎಷ್ಟು ತಿಂಗಳದಾಗ ಅಪರೋಕ್ಷ ಜ್ಞಾನ ಆತ ಅವರಿಗೆ? ನಾವು 6 ತಿಂಗಳದಾಗ ಮಾಡೋಣ, ಮತ್ತಾಗ್ಲಿ ನೋಡಂತ ಆಗುದಿಲ್ಲ. ಹಂಗ್ಯಾಕೆ ಆಗುದಿಲ್ಲ? ಹಿಂದಿನ ಜನ್ಮದಲ್ಲಿ ಶೇಷ ಉಳಿದಿತ್ತು, ಬಾಕಿ ಎಷ್ಟು? 6 ತಿಂಗಳು. ಆ ಹಿಂದಿನ ಜನ್ಮದ ಬಾಕಿ ಏನಿತ್ತು ಆ ಬಾಕಿ ಮಾತ್ರ ಈ ಜನ್ಮದಲ್ಲಿ ತೀರಿ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಆಯ್ತು. ಯಾರೋ ಕೇಳಿದ್ರು, ಹಿಂದಿನ ಜನ್ಮದೊಳಗೆ 6 ತಿಂಗಳು ಉಳಿತ್ ಯಾಕ? ಸಕಾಮ ಕರ್ಮ. ಏನ್ ಸಕಾಮ ಕರ್ಮ ಮಾಡಿದ್ರು? ಅವ್ರ ಗೆಳೆಯ ಒಬ್ಬ ಇದ್ದ. ಯಾರಿಗೆ? ಧ್ರುವರಾಜರಿಗೊಬ್ಬ ಗೆಳೆಯ ಇದ್ದ. ಅವ ರಾಜಕುಮಾರಿ ಇದ್ದ, ಇವ ಬ್ರಾಹ್ಮಣ ಕುಮಾರಿ ಇದ್ದ. ಆ ರಾಜಕುಮಾರನ್ ನೋಡಿ ಒಂದ ಮನಸ್ಸಿನಾಗ ಅನ್ಕೊಂಡ್ರಂತ ಧ್ರುವರಾಜರು, ಇಷ್ಟು ಕಷ್ಟಪಟ್ಟೀನಿ, ಶ್ರಮಪಟ್ಟೀನಿ, ಅವ ಎಷ್ಟು ಚೈನಿ ಒಳಗಿದ್ದಾನ, ನಾನು ಯಾಕೆ ಹಂಗೆ ರಾಜಕುಮಾರ ಆಗಬಾರ್ದು? ಇಷ್ಟ ಒಂದು ಮನಸ್ಸಿನಾಗ ಬಂತು. ವಿಷ್ಣು ಪುರಾಣ ಹೇಳ್ತದೆ, ಒಂದ ಸಾಲ ಮನಸ್ಸಿನಾಗ ಬಂದಿದ್ದು, ನಾನು ಹಂಗೆ ರಾಜಕುಮಾರ ಆಗಿದ್ರ ಅಂತ ಇಷ್ಟ ಮನಸ್ಸಿನಾಗ ಬಂತು. ಸಕಾಮ ಕರ್ಮ ಆತು, ಪ್ರತಿಬಂಧಕ ಆತ ಅಪರೋಕ್ಷ ಜ್ಞಾನ ಆಗೋದಕ್ಕೆ. ನಿಂತೋತ್. ಜನ್ಮಾಂತರದಲ್ಲಿ ಧ್ರುವರಾಜರಾಗಿ ಹುಟ್ಟಿದ್ರು, 6 ತಿಂಗಳು ಸಾಧನೆ ಮಾಡಿದ್ರು, ಅಪರೋಕ್ಷ ಜ್ಞಾನ ಆತು. ಹಂಗಾರೆ ಏನಾಯ್ತು? ಟೀಕಾಕೃತ್ಪಾದರು ಏನು ಹೇಳಿದ್ರು? ನೀವು ಮಾಡುವ ಸಕಾಮ ಕರ್ಮಗಳೇ ನಿಮಗೆ ಪ್ರತಿಬಂಧಕ ಆಗ್ತಾವ. ಬೇಕಾದಷ್ಟು ಶ್ರವಣ ಮಾಡ್ರಿ, ಮನನ ಮಾಡ್ರಿ, ನಿಧಿಧ್ಯಾಸನ ಮಾಡ್ರಿ, ಸಕಾಮ ಕರ್ಮವನ್ನು ನೀವು ಬಿಡದ ಹೊರತು ನಿಷ್ಕಾಮ ಕರ್ಮವನ್ನು ಮಾಡದ ಹೊರತು ನಿಮಗೆ ಪ್ರಾರಬ್ಧ ಅಡ್ಡಿರ್ತದ. ಆದ್ದರಿಂದ ನಿಷ್ಕಾಮ ಕರ್ಮವನ್ನ ಚಂದಾಗಿ ಮಾಡಿ ಶ್ರವಣ ಮನನಾದಿಗಳನ್ನು ಮಾಡಿದ್ರೆ ಇಷ್ಟಾದರೂ ಪ್ರಾರಬ್ಧ ಮುಗಿತದಂತ ಗ್ಯಾರಂಟಿ ಇಲ್ಲ. ಇದು ಒಂದು ಹಾದಿ. ಏನ್ ಹಾದಿ? ನಿಷ್ಕಾಮ ಕರ್ಮವನ್ನ ಮಾಡಿ ಶ್ರವಣ ಮನನಾದಿಗಳನ್ನ ಮಾಡಿದ್ರೆ ಪ್ರಾರಬ್ಧ ಇದ್ದಿದ್ದಿಲ್ಲ ಅಂದ್ರೆ ಸಕಾಮ ಕರ್ಮ ಯಾವುದು ಇದ್ದಿದ್ದಿಲ್ಲ ಅಂತಾದ್ರೆ ಅದ ಜನ್ಮದಲ್ಲೇನೆ ಅಪರೋಕ್ಷ ಜ್ಞಾನ ಆಗ್ತದೆ. ಅಕಸ್ಮಾತ್ ಪ್ರಾರಬ್ಧ ಅಡ್ಡಿದ್ರೆ ಜನ್ಮಾಂತರದಲ್ಲಿ. ಉದಾಹರಣೆಗೆ ಧ್ರುವರಾಜರು. ಆದ್ದರಿಂದ ದೇವಹೂತಿ ವಿಷಯದಲ್ಲಿ ಸುಬ್ರಹ್ಮಣ್ಯಾಚಾರ್ಯ ಗೊತ್ತಾತಿಲ್ಲ, ಮುಗಿಸ್ತೀರಿ ಅಂತ ಗೊತ್ತಾಯ್ತು ಅಂತ ಏನಾಯ್ತು? ದೇವಹೂತಿಗೆ ಅದೇ ಜನ್ಮದಲ್ಲಿ ಶ್ರವಣ, ಅದೇ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಯಾಕಾಯಿತು? ಐಹಿಕಂ ಅಪ್ರಸ್ತುತ ಪ್ರತಿಬಂಧೆ ತದ್ದರ್ಶನಾತ್. ಸೂತ್ರ 3, 4, 50. ಐಹಿಕಂ ಅಂದ್ರೆ ಯಸ್ಮಿನ್ ಜನ್ಮನಿ ಶ್ರವಣಾಧಿಕಂ ತಸ್ಮಿನ್ ಜನ್ಮನ್ನೇವ ಅಪರೋಕ್ಷ ಜ್ಞಾನಂ. ಯಾವ ಜನ್ಮದಲ್ಲಿ ಇವರಿಗೆ ಶ್ರವಣ ಮನನಾದಿಗಳಾಗಿದೆಯೋ ಅದೇ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ. ಯಾವಾಗ? ಅಪ್ರಸ್ತುತ ಪ್ರತಿಬಂಧೆ. ಪ್ರಾರಬ್ಧ ಕರ್ಮ ಇದು ಪ್ರತಿಬಂಧಕ ಇಲ್ಲದೆ ಹೋದ, ಪ್ರಾರಬ್ಧ ಕರ್ಮ ಇದು ಪ್ರತಿಬಂಧಕವಾಗಿದ್ದರೆ ಆಗ ಜನ್ಮಾಂತರೆ. ಖರೆ ಏನದ? ಸಾಧನ ಸಾಧ್ಯವನ್ನು ಹುಟ್ಟಿಸ್ಬೇಕ್ರಿ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆತ್ಮ ದ್ರಷ್ಟವ್ಯಶ್ಚೇತ್ ಶ್ರೋತವ್ಯ, ಆತ್ಮ ದ್ರಷ್ಟವ್ಯಶ್ಚೇತ್ ಮಂತವ್ಯ, ಆತ್ಮ ದ್ರಷ್ಟವ್ಯಶ್ಚೇತ್ ನಿಧಿಧ್ಯಾಸಿತವ್ಯ. ಈ ಶ್ರವಣ ಆತ್ಮಜ್ಞಾನಕ್ಕೆ ಸಾಧನ ಅಂತ ಒಪ್ಕೊಂಡಿರಿ. ಅಂದಮೇಲೆ ಇದು ಶ್ರವಣ ಸಾಧನ ಆದ ಮೇಲೆ ಆತ್ಮಜ್ಞಾನ ಆಗಬೇಕಾಗಿತ್ತು. ಯಾಕೆ ಆಗಲಿಲ್ಲ ಅಂದ್ರೆ ಅಪ್ರಸ್ತುತ ಪ್ರತಿಬಂಧೆ, ಪ್ರಾರಬ್ಧ ಕರ್ಮ ಅಡ್ಡದ. ಯಾರಿಗೆ ಪ್ರಬಲವಾದ ಪ್ರಾರಬ್ಧ ಕರ್ಮ ಅಡ್ಡಿಲ್ಲ ಅವರಿಗೆ ಅದೇ ಜನ್ಮದಲ್ಲಿಯೇನೆ ಶ್ರವಣ ಸಾಧನಗಳು ಆಗಿಬಿಡ್ತದೆ, ಅಪರೋಕ್ಷ ಜ್ಞಾನ ಆಗ್ತದೆ ಅನ್ನೋದಕ್ಕಾಗಿ ದೇವಹೂತಿ ನಿದರ್ಶನ ಆಗ್ತಾಳೆ. ಆಗೋದಿಲ್ಲ ಅನ್ನೋದಕ್ಕೆ ಧ್ರುವರಾಜ ನಿದರ್ಶನ ಆಗ್ತಾಳೆ. ಇರ್ಲಿ, ಇನ್ನು ಬಹಳವ ಮತ್ತೊಮ್ಮೆ ಹೇಳ್ತೀನಿ ಆಚಾರ್ಯ. ತದ್ದೇಹ ಪರತಃ ಪೋಷ್ಯೋಪ್ಯಕೃಶ್ಚಾದ್ಯ ಸಂಭವಾತ್ ಬಭೂಮಲೈರವಚ್ಛನ್ನ ಸಧೂಮೈವ ಪಾವಕಃ. ದೇಹಕ್ಕೆ ಊಟಕ್ಕೆ ತಂದು ಕೊಟ್ರೆ ಊಟ ಬೇಡ ಅಂದ್ಲು,
ಮನಸ್ಸಿನಲ್ಲಿ ಭಗವಂತ ಇದ್ದಾಗ ಊಟ ಹಾಕಬೇಕು, ಅದನ್ನೇ ಪೋಷಣೆ ಮಾಡ್ತಾ ಇದ್ದಾಳೆ. ಆಯಿತು. ಸ್ವಾಂಗಂ ತಪೋಯೋಗಮಯ ಮುಕ್ತಕೇಶಂ ಗತಾಂಬರಂ. ನೋಡ್ರಿ, ಮೈ ಮೇಲೆ ವಸ್ತ್ರ ಇಲ್ಲ, ಏನಿಲ್ಲ. ದೈವಗುಪ್ತಂ ನ ಬಭುದೇ ವಾಸುದೇವ ಪ್ರವಿಷ್ಟಧೀ. ಪೂರ್ಣವಾಗಿ ಭಗವಂತನಲ್ಲಿ ಮನಸ್ಸಿಟ್ಟದ್ರಿಂದ ಏನು ದೇಹದ ಮೇಲೆ ವಿಕಾರವೇ ಇಲ್ಲ. ಏವಂ ಸಾ ಕಪಿಲೋಕ್ತೇನ ಮಾರ್ಗೇಣ ಅವಿರತಂ ಪರಂ ಆತ್ಮಾನಂ ಬ್ರಹ್ಮ ನಿರ್ವಾಣಂ ಭಗವಂತಂ ಅವಾಪಹ. ಆಯಿತು. ಉಪದೇಶವನ್ನು ಕೇಳಿದ ಮೇಲೆ, ಅಪರೋಕ್ಷ ಜ್ಞಾನ ಆದ ಮೇಲೆ ದೇಹವನ್ನು ಬಿಟ್ಲು ಮೋಕ್ಷವನ್ನು ಪಡಿತಾ ಇದ್ದಾಳೆ ಅಂತ ಇಷ್ಟು ಹೇಳಿದ್ರು. ಆಮೇಲೆ ಯಾರೋ ಕೇಳಿದ್ರಂತಲ್ಲ, ಸ್ವಲ್ಪ ದುಃಖ ಆಗ್ತದೆ. ಏನು ದುಃಖ ಆಗ್ತದೆ? ತಾಯಿ ಸತ್ರ ಆಕಿ ದೇಹಕ್ಕೆ ಒಂಚೂರು ಸಂಸ್ಕಾರ ಮಾಡ್ಲಿಕ್ಕೆ ದೇವ್ರು ಇರ್ಬೇಕಾಗಿತ್ತು, ಶವ ಸಂಸ್ಕಾರ. ಅಮ್ಮಂದು ಹಂಗ ಬಿಟ್ಟು ಅವರು ದೇವಹೂತ ಕರ್ದಮ್ಮರು ಸ್ವಾಮಿಗಳಾದರು ವೃಂದಾವನಸ್ಥರಾಗ್ತಾರೆ. ನಾಳೆ ಪಂಚಾಮೃತ ಎಲ್ಲ ಹಸ್ತೋದಕ್ಕೆಲ್ಲ ಆಗ್ತಾವೆ. ಈಕಿದು ಯಾರು ಮಾಡ್ಬೇಕು ಅವನವ್ರದ್ದು ಅಂತ ಕೇಳಿದ್ರೆ, ಅದಕ್ಕೆ ಹೇಳಿದ್ರು, ದೇವರನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡ ದೇಹ ಅದು ಶವ ಸಂಸ್ಕಾರಕ್ಕೆ ಯೋಗ್ಯ ಅಲ್ಲವೇ ಅಲ್ಲ. ಮತ್ತೇನಾಯಿತು? ತದ್ವೀರ ಆಸೀತ್ ಪುಣ್ಯತಮಂ ಕ್ಷೇತ್ರಂ ತೈಲೋಕ್ಯ ವಿಶ್ರುತಂ. ಇಷ್ಟೊತ್ತು ಕರ್ದವರ ತಪಸ್ಸಿನಿಂದ ಆ ಕ್ಷೇತ್ರ ಬಿಂದು ಸರೋವರ ಅಂತ ಕ್ಷೇತ್ರ ಆಗಿತ್ತು, ಕಣ್ಣೀರಿನ ಹನಿ ಬಿದ್ದು. ಈಗೇನಾಯಿತು? ನಾಮ್ನಾ ಸಿದ್ಧಪದಂ ಯತ್ರ ಸಾ ಸಂಸಿದ್ಧಿ ಮುಪೇಯುಷಿ. ಅವಳು ಎಲ್ಲಿ ಸಿದ್ಧಿಯನ್ನು ಪಡೆದಲೋ ಅದು ಸಿದ್ಧಿಪುರ ಆಯಿತು. ತಸ್ಯಾಹ ತದ್ಯೋಗ ವಿಧುತಂ ಆಶು ಮರ್ತ್ಯಂ ಅಭೂತ್ ಸರಿತ್. ನದಿ ಆಯಿತಂತೆ ಅವಳ ದೇಹ. ಏನೋ ಎನ್ಕೆಯವರ ದೇವಹೂತಿಯ ದೇಹ ನದಿಯಾಗಿ ಹರಿದು ಹೋಯಿತು. ಪಂಚಭೌತಿಕ ದೇಹ ಅದು. ದೇವರನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡದ್ದಕ್ಕಾಗಿ ಸ್ರೋತಸಾಂ ಪ್ರವರ ಸೌಮ್ಯ ಸಿದ್ಧಿದ ಸಿದ್ಧಿ ಸೇವಿತ ಎಲ್ಲ ದೇವತೆಗಳು ಬಂದು ಸ್ನಾನ ಮಾಡಬಹುದಾದ ಪುಣ್ಯಪ್ರದವಾದ ನದಿಯಾಗಿ ಹರಿಯಿತು ಅಂತ ಹೇಳ್ತಾರೆ. ಆಶ್ಚರ್ಯ ಅಲ್ವಾ? ಎಲ್ಲದ ಯಾರ ದೇಹ ಆಗ್ತದೆ ನದಿ ಆಗ್ತದೆ? ಎಲ್ಲ ಕೊಳತು ಹೊಲಸು ಮಾಂಸ ಆಗಿದ್ದು ದುರ್ನಾಥ ಬಂದು ಯಾವಾಗ ಸುಡ್ತಾರಂತ ಕಾಯ್ಕೊಂಡು ಕೂತಿರ್ತಾರೆ. ಅದನ್ನು ದೇವಹೂತಿಯ ದೇಹ ನದಿಯಾಗಿ ಹರಿಯಿತು ಅನ್ನುವಂತಹ ಮಾತನ್ನ ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ದೇವರು ಉಳಿಲಿಲ್ಲ. ಇಲ್ಲದೇ ಇದ್ರೆ ಶವ ಸಂಸ್ಕಾರಕ್ಕೆ ಉಳಿಬೇಕಾಗಿತ್ತು. ತಾಯಿ ಸಂಸಾರಕ್ಕೆ ಯಾಕೆ ಉಳಿಲಿಲ್ಲ ಅಂದ್ರೆ ಅವನಿಗೆ ಗೊತ್ತು, ನಮ್ಮಮ್ಮನ ದೇಹ ಇದು ನದಿಯಾಗಿ ಹರಿತದೆ, ಮುಂದೆ ಬರುವ ನೂರಾರು ಸಾವಿರಾರು ಭಕ್ತರಿಗೆ ಸ್ನಾನ ಮಾಡಿ ಪವಿತ್ರ ಮಾಡಿಸುವಂತಹ ತೀರ್ಥ ಆಗ್ತದೆ ಅಂತ ಗೊತ್ತಿತ್ತು. ಅದಕ್ಕದು ಸಿದ್ಧಿ ಪಡೆದ ಊರು ಸಿದ್ಧಿಪುರಿ. ಬಿಂದು ಸರೋವರ ಅದು ಕರ್ದಮರ ಕ್ಷೇತ್ರವಾಯಿತು. ಕಪಿಲೋಪಿ ಮಹಾಯೋಗಿ ಭಗವಾನ್ ಪಿತುರಾಶ್ರಮಾತ್ ಮಾತರಂ ಸಂಜ್ಞಾಪ್ಯ ಪ್ರಾಗುದೀಚೀಂ ದಿಶಮ್ಯಯೋ. ಈಶಾನ್ಯ ದಿಕ್ಕಿಗೆ ಪರಮಾತ್ಮ ಹೊರಟು ಹೋಗಿದ್ದಾನೆ. ಎಲ್ಲ ದೇವತೆಗಳು ಬಂದು ಅವರಿಗೆ ಸ್ವಾಗತ ಮಾಡಿದ್ದಾರೆ. ಪರಮಾತ್ಮನಿಗೆ ಸಮುದ್ರ ಜಾಗ ಕೊಟ್ಟನಂತೆ. ಬಾ ಸ್ವಾಮಿ, ಅಲ್ಲಿ ಇರಬೇಡ, ಇಲ್ಲೇ ನೀನು ಇರು ಅಂತ ತಿಳ್ಕೊಂಡು ಹೇಳಿ ಜಾಗವನ್ನು ಕೊಟ್ಟಿದ್ದಾನೆ. ಸಮುದ್ರ ಕೊಟ್ಟ ಜಾಗ ಯಾವುದು ಸಮುದ್ರ ಜಾಗ ಕೊಟ್ಟ ಜಾಗ? ಮುಂದೆ ಅಂದ್ರೆ ಬಲಿಚಕ್ರವರ್ತಿಗೆ ಹೇಳಿದ್ದ ಪರಮಾತ್ಮ ಏನಂತ? ನಿನ್ನ ಮನೆ ಬಾಗಿಲು ಕಾಯ್ತೀನಿ ನಾನು ಅಂತ ಹೇಳಿದ್ದ. ಯಾವ ರೂಪ ಅದು? ಬಾಗಿಲು ಕಾಯ್ದ ರೂಪ. ಕಪಿಲ ರೂಪದಿಂದ ಬಾಗಿಲು ಕಾಯ್ದಿದ್ದಾನೆ, ವಾಮನ ರೂಪದಿಂದ ಬಾಗಿಲು ಕಾಯ್ದಿಲ್ಲ. ಸಮುದ್ರ ಜಾಗ ಅಲ್ಲಿ ಕೊಟ್ಟಿದ್ದ. ಎಲ್ಲಿ ಬಲಿಚಕ್ರವರ್ತಿ ಮನಿ ಮಾಡ್ಕೋತಾನ, ಮುಂದೆ ಸೈಟ್ ಕೊಡ್ಬೇಕಾಗ್ಯದ ಅವಂಗ. ಈ ಇವಂಗ ಫಸ್ಟ್ ಅಲಾಟ್ ಮಾಡಿಬಿಟ್ಟಾನ. ಮೊದಲೇ ಮನಿ ಇವ್ರದ, ಎರಡನೇ ಮನಿ ಅವದ. ಅದಕ್ಕೆ ಈ ಸಗರರ ಮಕ್ಕಳೆಲ್ಲ ಹೋಗಿ ಅವ್ನು ನೋಡಿ ನೀನ ಕುದುರೆ ಕದ್ದವ ಅಂತ ತಿಳ್ಕೊಂಡು ಸುಟ್ಟು ಬೂದಿ ಆದ್ರು ಅಂತ ಕಥೆ. ನೋಡ್ರಿ, ಅದಕ್ಕೆ ಸಮುದ್ರ ಜಾಗ ಕೊಟ್ಟ ಇಲ್ಲಿರು ಅಂತ ತಿಳ್ಕೊಂಡು ಹೇಳಿ. ಭಗವಂತ ಇವತ್ತಿಗೂ ಅಲ್ಲಿ ಇದ್ದಾನೆ ಲೋಕದ ಅನುಗ್ರಹ ಮಾಡುವುದಕ್ಕಾಗಿ ಅಂತ ಇಷ್ಟು ಹೇಳಿ ಮೈತ್ರೇಯೋ ವಾಚ ಏತನ್ ನಿಗದಿತಂ ತಾತ ಯತ್ ಪೃಷ್ಟೋಹಂ ತ್ವಯಾನಗ ಕಪಿಲಸ್ಯ ಚ ಸಂವಾದ ದೇವಹೂತ್ಯಾಶ್ಚ ಪಾವನಃ. ಕಪಿಲ ದೇವಹೂತಿಯ ಸಂವಾದವನ್ನು ನಿನಗೆ ಹೇಳಿದ್ದೇನಪ್ಪ ಅಂತ ಉಪದೇಶ ಮಾಡಿ ಒಂದು ಮಾತು ಹೇಳ್ತಾರೆ ಕೊನೆಯದು. ಯೈದ ಮನುಷ್ಯಣೋತಿ ಯೋಭಿದತ್ತೇ ಕಪಿಲ ಮುನೇಹೇ ಮತಮಾತ್ಮ ಯೋಗ ಗುಖ್ಯಂ ಭಗವತಿ ಕೃತಧೀಹಿ ಸುಪರ್ಣಕೇತೌ ಉಪಲಭತೆ ಭಗವತ್ಪದಾರವಿಂದಂ. ಯಾರು ದೇವಹೂತಿಗೆ ಕಪಿಲ ಮುನಿ ಉಪದೇಶ ಮಾಡಿರುವಂತಹ ಮಾತನ್ನ ಕೇಳಿಸಿಕೊಳ್ತಾರೋ ಅವರು ಭಗವತಿ ಕೃತಧೀಹಿ, ದೇವರಲ್ಲಿ ಚಂದಾಗಿ ಬುದ್ಧಿ ಇಡ್ತಾರಂತೆ. ಸುಪರ್ಣಕೇತವು, ಸುಪರ್ಣಕೇತು ಅಂದರೆ ಗರುಡಧ್ವಜನಾದ ಪರಮಾತ್ಮನಲ್ಲಿ ಕೃತಧೀಹಿ ಮನಸ್ಸನ್ನು ಇಟ್ಟು ಭಗವತ್ಪತಾರವಿಂದ ಉಪಲಭತೆ, ದೇವರ ಪಾದವನ್ನು ಹೊಂತಾರ. ಏನದರ್ಥ? ಶ್ರವಣದಿಂದ ಅಪರೋಕ್ಷ ಜ್ಞಾನ. ಮತ್ತಲ್ಲಿಗೆ ಬಂತದು, ಶ್ರವಣ ಮಾಡೋದರಿಂದಾಗಿ ಅಪರೋಕ್ಷ ಜ್ಞಾನ ಆಗತ್ತೆ. ಪ್ರಾರಬ್ಧ ಇಲ್ಲದೆ ಇದ್ರೆ ಅದೇ ಜನ್ಮದಲ್ಲಿ, ಪ್ರಾರಬ್ಧ ಇದ್ರೆ ಜನ್ಮಾಂತರದಲ್ಲಿ. ಆದ್ದರಿಂದ ಉಪಲಭತೆ ಭಗವತ್ಪದಾರವಿಂದಂ, ಭಗವಂತನ ಪಾದವನ್ನು ಪಡಿತಾರೆ. ಇತಿ ಶ್ರೀಮದ್ಭಾಗವತೆ ತೃತೀಯ ಸ್ಕಂದೆ ಚತುಸ್ತ್ರಿಂಶೋಧ್ಯಾಯ ತೃತೀಯ ಸ್ಕಂದ ಸಮಾಪ್ತ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಸ್ವತಃ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್.